ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಯುಗಾದಿ ದೊಡ್ಡ ಹಬ್ಬ, ಸಾಲು ಸಾಲು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನಿಜ. ಆದರೆ ಯುಗಾದಿ ಅಂತ ಅಂದರೆ ಏನೋ ಒಂದು ವಿಶೇಷತೆ. ಮೊನ್ನೆ ಅಷ್ಟೇ ಜನವರಿ 1ಕ್ಕೆ ಹೊಸ ವರ್ಷ ಅಂತ ನಾವು ಆಚರಣೆ ಮಾಡಿದ್ವಿ ನಿಜ. ಆದರೆ ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಯುಗಾದಿಯೇ ಹೊಸ ವರ್ಷ. ಹೆಸರೇ ಹೇಳೋ ಹಾಗೆ ಯುಗದ ಆದಿ, ಹೊಸ ಯುಗದ ಆರಂಭ. ಸೃಷ್ಟಿಕರ್ತ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆಯನ್ನ ಆರಂಭ ಮಾಡಿದಂತಹ ಸುದಿನ ಇದು. ಹಾಗಾಗಿ ಎಷ್ಟೋ ಜನ ಹೊಸ್ತೇನಾದರೂ ಶುರು ಮಾಡಬೇಕು, ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಇದೇ ದಿನವನ್ನು ಆಯ್ಕೆ ಮಾಡ್ಕೋತಾರೆ. ಯುಗಾದಿಯ ವಿಶೇಷತೆ ಸಾಕಷ್ಟಿದೆ. ಯುಗಾದಿಯಂದು ಪಂಚಾಂಗ ಶ್ರವಣ ಇದೆಯಲ್ಲ, ಅದು ಬಹಳ ಮುಖ್ಯ ಆಗಿರುತ್ತೆ. ಎಷ್ಟೋ ಜನ ಯುಗಾದಿಯಂದು ಜ್ಯೋತಿಷಿಗಳನ್ನು ಭೇಟಿ ಮಾಡ್ತಾರೆ. ಇಡೀ ವರ್ಷ ತನ್ನ ಜಾತಕ ಹೇಗಿದೆ, ಏನಾದರೂ ದೋಷಗಳಿದೆಯಾ, ಯಾವ ರೀತಿ ಇರಬೇಕು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಜ್ಯೋತಿಷಿಗಳನ್ನು ಭೇಟಿ ಮಾಡ್ತಾರೆ. ಇಡೀ ವರ್ಷ ಭವಿಷ್ಯ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಪ್ರತಿಯೊಬ್ಬರಲ್ಲಿರುತ್ತೆ. ಯುಗಾದಿ ಹೊಸ ವರ್ಷದ ಈ ಸಂದರ್ಭದಲ್ಲಿ 12 ರಾಶಿಗಳ ಇಡೀ ವರ್ಷದ ಫಲಾಫಲ ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳೋದಕ್ಕೆ ನೀವು ಎಲ್ಲೋ ಹೋಗಬೇಕಾಗಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೋಡಿದರೆ ಸಾಕು. ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಇಡೀ ವರ್ಷದ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಹಬ್ಬದ ವಿಶೇಷತೆ, ಆಚರಣೆ ಹೇಗಿರಬೇಕು, ಪೌರಾಣಿಕ ಹಿನ್ನೆಲೆ ಏನು, ಇವೆಲ್ಲದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀವಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೊತೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಹತ್ವದ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಿದ್ದಾರೆ. ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರುಜಿ ಇದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಬ್ಬದ ಶುಭಾಶಯ. ನಮಸ್ಕಾರಗಳು, ನಿಮಗೂ ಶುಭಾಶಯಗಳು ಹಾಗೂ ನಮ್ಮ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಹಬ್ಬದ ಶುಭಾಶಯಗಳು. ಧನ್ಯವಾದ, ನಮಸ್ಕಾರಗಳು. ನಿಮಗೂ ಕೂಡ ಹಬ್ಬದ ಶುಭಾಶಯ. ನಮ್ಮ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂದ ತಕ್ಷಣ ಎಲ್ರಿಗೂ ಒಂದು ರೀತಿ ಸಂಭ್ರಮ. ಎಲ್ಲರ ಮನೇಲೂ ಹಬ್ಬದ ವಾತಾವರಣ ಇರುತ್ತೆ. ಕ್ರೋಧಿನಾಮ ಸಂವತ್ಸರದಿಂದ ಈಗ ಹೊಸ ಸಂವತ್ಸರಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಅಬ್ಬಾ, ಈ ಸಂವತ್ಸರ ಹೇಗಿದೆ? ಈ ಪ್ರಶ್ನೆಗೆ ಉತ್ತರ ಪಡೆಯೋಣ ಕಾರ್ಯಕ್ರಮದ ಆರಂಭದಲ್ಲೇ. ಶಾಸ್ತ್ರಿಗಳೇ, ಯುಗಾದಿ, ಇದರ ವಿಶೇಷತೆ, ಈಗ ಕಾಲಿಡ್ತಾ ಇರುವಂತಹ ಹೊಸ ಸಂವತ್ಸರ ಯಾವುದು? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತರಿಗೆ ನಾವು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಈ ಒಂದು ಸಂವತ್ಸರದ ಹೆಸರು ವಿಶ್ವಾವಸು ಸಂವತ್ಸರ ಅಂತ. ವಿಶ್ವಂ ವಸು ಯಸ್ಯ ವಿಶ್ವಾವಸು ಅಂತ. ವಿಶ್ವವು ಯಾರ ಸಂಪತ್ತೋ ಅದು ಅಂತ. ಆತ ಆ ಜಗತ್ ರಕ್ಷಕ ಅಂತ ಅರ್ಥ. ಇನ್ನೊಂದು ಅರ್ಥ ವಿಶ್ವೇಶಾಂ ವಸು ಯಸ್ಮಾತ್ ವಿಶ್ವಾವಸು ಅಂತಲಿದೆ. ಎಲ್ಲರ ಸಂಪತ್ತು ಯಾರ ಸಂಪತ್ತೋ ಅದು ವಿಶ್ವಾವಸು ಅಂತ. ಹೀಗಾಗಿ ವಿಶ್ವಾವಸು ಅಂತಕ್ಕಂಥದ್ದು ಒಂದು ಸಂಪತ್ತನ್ನು ಸೂಚಿಸ್ತಾ ಇದೆ. ಆ ಸಂಪತ್ತಿನ ಅಧೀಶ್ವರ ಜಗದೀಶ್ವರ ಪರಮೇಶ್ವರ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಶುಭ ಸಂವತ್ಸರಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಸಂವತ್ಸರ ಅಂದ ಕೂಡಲೇ ಅದು ಏನನ್ನು ಸೂಚಿಸುತ್ತಪ್ಪ ಅಂತಂದರೆ ನೋವು, ನಲಿವು, ಕಷ್ಟ, ಸುಖ, ದುಃಖ ಹಾಗೂ ಸಂತೋಷ ಇವುಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದು ಈ ಹೊಸ ಸಂವತ್ಸರ. ಅದರ ಪ್ರತೀಕವಾಗಿಯೇ ನಾವು ಪ್ರಕೃತಿಯಲ್ಲೂ ಕಾಣ್ತೇವೆ. ಹಳೆಯ ಸಂವತ್ಸರ ಹೋಯಿತು ಅನ್ನುವ ದೃಷ್ಟಿಯಲ್ಲಿ ನಾವು ಆ ಮರ ಗಿಡಗಳಲ್ಲಿ ಆ ಎಲೆಗಳೆಲ್ಲ ಉದುರು ಹೋಗುವುದನ್ನು ಕಾಣ್ತೀವಿ. ಹೊಸತನ ಬರ್ತಾ ಇದೆ ಅನ್ನೋದರ ಸೂಚಕವಾಗಿ ಹಸಿರು ವಸ್ತ್ರವನ್ನು, ಅದು ಶುಭ ಮತ್ತು ಸಿಹಿಯ ಸೂಚಕ ಅನ್ನೋ ರೀತಿಯಲ್ಲಿ ಆ ಹೊಸ ಚಿಗುರನ್ನು ನಾವು ಕಾಣ್ತೀವಿ. ಯುಗಾದಿ ಅಂತಕ್ಕಂಥದ್ದು, ಯುಗ ಅಂದರೆ ಜೋಡಿ ಅಂತ. ಹೀಗೆ ಕಷ್ಟ, ಸುಖ, ನೋವು, ನಲಿವು, ಹಗಲು, ഇരുಳು ಇಂಥವುಗಳ ಕುಣಿತ, ಕಾಲಚಕ್ರದಲ್ಲಿ ಬರ್ತಕ್ಕಂತಹ ಕುಣಿತವಾಗಿದೆ ಅನ್ನೋದನ್ನು ಈ ಸಂವತ್ಸರ ಅನ್ನೋದು ಸೂಚಿಸ್ತಾ ಇದೆ. ಹೀಗಾಗಿ ಯುಗಕ್ಕೆ ಇನ್ನೊಂದು ಹೆಸರು ನೊಗ ಅಂತ. ಇವುಗಳನ್ನು ನಾವು ನೊಗದ ಹಾಗೆ ಹೊತ್ತು ಸಾಗಬೇಕು. ಚಕ್ರವತ್ ಪರಿವರ್ತಂತೆ ದುಃಖಾನಿ ಸುಖಾನಿ ಚ ಅಂತ ಹೇಳುತ್ತಲ್ಲ, ಹಾಗೆ ಸಂವತ್ಸರದ ಪ್ರಾರಂಭದಲ್ಲಿ ನಾವು ಈ ಸುಖ ದುಃಖ ಅನ್ನೋದು ನಮಗೆ ಇದ್ದದ್ದೇ. ಅವುಗಳನ್ನು ಹೊರಲಿಕ್ಕೆ ಬೇಕಾಗಿರತಕ್ಕಂಥ ಧೈರ್ಯದ ಸಂಪತ್ತು, ಅದನ್ನು ಪರಮಾತ್ಮ ಕರುಣಿಸಬೇಕು. ಅದು ಈ ವಿಶ್ವಾವಸುವಿನಲ್ಲಿ ಆಗಲಿ ಅನ್ನುವ ದೃಷ್ಟಿಯಲ್ಲಿ ನಾವೆಲ್ಲ ಈ ಹೊಸ ವರ್ಷದ ಆರಂಭವನ್ನು
ಮಾಡೋಣ. ಹೊಸ ವರ್ಷದಲ್ಲಿ ಇರತಕ್ಕಂಥ ಯಾವುದೇ ಸಂದರ್ಭಗಳನ್ನು ಎದುರಿಸುವ ಆ ಧೈರ್ಯ ಸಂಪತ್ತು ವೀರಲಕ್ಷ್ಮಿ ಅಂತ ಕರೀತಾರೆ. ಅದು ಯಾರ ಸಂಪತ್ತಾಗಿದೆ ಅಂದರೆ ಜಗದೊಡೆಯನ ಸಂಪತ್ತಾಗಿದೆ. ಹೀಗಾಗಿ ಆ ಸಂಪತ್ತು ನಮ್ಮೆಲ್ಲರ ಸಂಪತ್ತು ಆಗಲಿ ಅಂತ ಭಾವಿಸ್ತಾ ಈ ಸಂವತ್ಸರಕ್ಕೆ ನಾವು ಪದಾರ್ಪಣೆ ಮಾಡೋಣ. ಯುಗಾದಿಯ ವಿಶೇಷ ಇದು. ಹೀಗಾಗಿ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆ ಈ ಕಾರ್ಯಕ್ರಮವನ್ನು ನೋಡ್ತಾ ಒಳ್ಳೆಯ ವಿಚಾರಗಳನ್ನು ತಿಳಿತಾ ಕಷ್ಟ ನಷ್ಟ ಅವುಗಳನ್ನು ಸೂಚಕವಾಗಿರ್ತಕ್ಕಂಥದ್ದೇ ಜ್ಯೋತಿಷ. ಹೀಗಾಗಿ ಅದು ನೋಡಿಕೊಂಡು ದಾಟೋದು ಹೇಗೆ ಅನ್ನೋ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ. ಎಸ್, ಇನ್ನು ಯುಗಾದಿ ಅಂದ ತಕ್ಷಣ ಎಲ್ರಿಗೂ ತಟ್ಟಂತ ನೆನಪಾಗೋದು ಪಂಚಾಂಗ ಶ್ರವಣ. ಅದಕ್ಕೆ ಬಹಳ ಮಹತ್ವ ಇದೆ ಪಂಚಾಂಗ ಶ್ರವಣಕ್ಕೆ. ಬಹಳಷ್ಟು ಜನರ ಮನೆಯಲ್ಲೂ ಯುಗಾದಿ ಹಬ್ಬದ ದಿನ ಪಂಚಾಂಗ ಶ್ರವಣ ಮಾಡ್ತಾರೆ. ಇದರ ಮಹತ್ವ ಏನು? ಅದರ ಜೊತೆಗೆ ಪಂಚಾಂಗ ಅಂದ ತಕ್ಷಣ ರಾಜ, ಮಂತ್ರಿ, ಸಸ್ಯಾಧಿಪತಿ, ಧಾನ್ಯಾಧಿಪತಿ, ಅರ್ಘ್ಯಾಧಿಪತಿ, ಮೇಘಾಧಿಪತಿ ಇವೆಲ್ಲದರ ಬಗ್ಗೆ ನೋಡ್ತಾರೆ. ಅಂದರೆ ಒಂದೊಂದು ನೋಡ್ತಾ ಹೋದ್ರೂ ದೇಶದ ಜನರು ಯಾವ ರೀತಿ ಬದುಕ್ತಾರೆ ಇಡೀ ವರ್ಷ, ಆಮೇಲೆ ಮಂತ್ರಿ ಸ್ಥಾನವನ್ನು ನೋಡೋದರ ಮೂಲಕ ದೇಶಕ್ಕೆ ಏನು ಅನುಕೂಲ ಇದೆ, ಅನಾನುಕೂಲ ಇದೆ, ಇಂಥ ವಿಚಾರಗಳನ್ನು ತಿಳ್ಕೊತಾ ಹೋಗ್ಬೋದು. ಈ ವರ್ಷ ಹೇಗಿದೆ ಹಾಗಾದರೆ ವಿಶ್ವಾವಸು ಸಂವತ್ಸರ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ರಾಮ. ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯಬುಧಂ ಕಂಠೇ ಚ ವಾಚಸ್ಪತಿಂ ಭ್ರೂಮಧ್ಯೆ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೋಟಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ್ ನಿತ್ಯಂ ನಮಾಮ್ಯಾಯುಷೇ. ಶ್ರೀ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಹೊಸ ವರ್ಷ ಆರಂಭವಾಗಿದೆ. ತುಂಬ ವಿಶೇಷವಾಗಿರತಕ್ಕಂತಹ ವಿಶ್ವಾವಸು ನಾಮ ಸಂವತ್ಸರ. ಈಗಾಗಲೇ ಶಾಸ್ತ್ರಿಗಳು ತಿಳಿಸ್ಕೊಟ್ರು ವಿಶ್ವಾವಸು ಹೇಳುವಂತಹ ಶಬ್ದಕ್ಕೆ ಅರ್ಥ ಏನು ಹೇಳುವಂತಹದ್ದನ್ನು. ವಿಶ್ವಾಸವನ್ನು ಇಟ್ಟಾಗ ವಿಶ್ವಾವಸು ಸಂವತ್ಸರ ಒಳ್ಳೆಯ ಫಲವನ್ನು ಕೊಡ್ತದೆ. ಯಾಕೆಂದರೆ ನಾವು ಯಾವುದೇ ಸಂವತ್ಸರದಲ್ಲಾದರೂ ಫಲಾಫಲಗಳನ್ನು ಚಿಂತನೆ ಮಾಡುವಾಗ ನಮಗೆ ಆ ಸಂವತ್ಸರದ ಮೇಲೆ ವಿಶ್ವಾಸ ಇರಬೇಕು. ಈಗ ಕ್ರೋಧಿ ನಾಮ ಸಂವತ್ಸರವನ್ನು ನಾವು ಕಂಡಾಯಿತು. ಏನೆಲ್ಲ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಕ್ರೋಧ ಉಂಟಾಗ್ತದೆ ಹೇಳುವಂಥದ್ದನ್ನು ನೋಡಿ ಆಯಿತು. ಇನ್ನು ಈ ವಿಶ್ವಾವಸು ಸಂವತ್ಸರದಲ್ಲಿ ಇದು ಎಷ್ಟನೇ ಸಂವತ್ಸರ ಆಗಿದ್ದರೆ ನಮಗೆ 60 ಸಂವತ್ಸರವನ್ನು ಹೇಳಿದ್ದಾರೆ. ಆ 60 ಸಂವತ್ಸರದಲ್ಲಿ 39ನೇ ಸಂವತ್ಸರವೇ ವಿಶ್ವಾವಸು ನಾಮ ಸಂವತ್ಸರವಾಗಿರತಕ್ಕಂಥದ್ದು. ಮುಂದೆ ಬರುವಂತಹದ್ದು ಪರಾಭವ ನಾಮ ಸಂವತ್ಸರ 40ನೇ ಸಂವತ್ಸರ. ಹೀಗಾಗಿ 39ನೇ ಸಂವತ್ಸರವಾದಂತಹ ವಿಶ್ವಾವಸುವಲ್ಲಿ ಏನಾಗ್ತದೆ, ಇದು ಆರಂಭವಾಗುವಂತಹದ್ದು ಭಾನುವಾರ. ಭಾನುವಾರ ಅಂದ ತಕ್ಷಣದಲ್ಲಿ ಗ್ರಹಗಳಲ್ಲಿ ರಾಜ ಅವನು. ಆ ರಾಜಗ್ರಹವಾಗಿರತಕ್ಕಂತಹ ವಿಶ್ವಾವಸು ಸಂವತ್ಸರ ಏನು ಆರಂಭವಾಗ್ತಾ ಇದೆಯೋ ಅಂದಾಗ ವಿಶ್ವಾವಸು ಸಂವತ್ಸರದಲ್ಲಿ ಆತಪದ ಬಾಧೆ ಜಾಸ್ತಿ ಆಗುವಂತಹ ಸಾಧ್ಯತೆ. ಆತಪ ಅಂದರೆ ಸೂರ್ಯನ ಕಿರಣಗಳ ಬಾಧೆ, ಅರ್ಥಾತ್ ಬಿಸಿಲಿನ ಜಳ, ಇದು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆರೆ, ಬಾವಿ, ಹಳ್ಳ ಕೊಳ್ಳಾದಿಗಳು ಜೊತೆಯಲ್ಲಿ ಬೋರ್ವೆಲ್ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಬತ್ತಿ ಹೋಗುವಂತಹ ಸಾಧ್ಯತೆ ಜಾಸ್ತಿ. ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬಿಸಿಲಿನ ಜಳದಲ್ಲಿ. ಯಾಕೆಂದರೆ ಭಾನುವಾರವೇ ಆರಂಭವಾಗ್ತಾ ಇದೆ ಯುಗಾದಿ ಹಬ್ಬ. ಇಡೀ ವರ್ಷಕ್ಕೆ ರಾಜನಾಗಿರತಕ್ಕಂಥವನು ಸೂರ್ಯದೇವ ಅಂದಾಗ ಆ ಸೂರ್ಯನು ತನ್ನ ಪ್ರಭಾವವನ್ನು ತೋರಿಸಲೇಬೇಕು. ಈ ನವಗ್ರಹಗಳಲ್ಲಿ ಸೂರ್ಯನಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಅದು ಯಾವ ಸ್ಥಾನ ಎಂದರೆ ಸಿಂಹರಾಶಿ ಅಲ್ವಾ. ಸಿಂಹರಾಶಿ ಅಂದರೆ ಹೊಟ್ಟೆ. ಮನುಷ್ಯನ ದೇಹದಲ್ಲಿ ಹೊಟ್ಟೆಯ ಭಾಗವನ್ನು ಸೂರ್ಯನೇ ಪ್ರತಿನಿಧಿಸ್ತಾನೆ. ಅಂದಾಗ ಇಡೀ ವರ್ಷವೂ ಸಹಿತವಾಗಿ ನಮ್ಮ ಹೊಟ್ಟೆಯನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೇನು, ಊಟೋಪಚಾರದ ಬಗ್ಗೆ ಸ್ವಲ್ಪ ಲಕ್ಷ್ಯ ಜಾಸ್ತಿ ಇರ್ತದೆ. ಹಬ್ಬ ಹರಿದಿನ ಅಂದ ತಕ್ಷಣದಲ್ಲೇ ವಿಶೇಷವಾಗಿ ಇದ್ದೇ ಇರ್ತದೆ. ಆದರೆ ವರ್ಷ ಪೂರ್ತಿ ನಮ್ಮ ಆಹಾರ ಧಾನ್ಯಗಳಿಗೂ ಸಹಿತವಾಗಿ ಕೆಲವು ತೊಂದರೆಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸೂರ್ಯನ ಪ್ರಭಾವದಿಂದ ಬತ್ತಿ ಹೋಗ್ತದೆ, ಒಣಗಿ ಹೋಗ್ತದೆ, ಕಮಟೆ ಹೋಗ್ತದೆ, ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧಾನ್ಯಾದಿಗಳಿಗೆ. ಅದರಿಂದ ಆರೋಗ್ಯ ಭಾಗ್ಯಕ್ಕೆ ಕೊಂದೊಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಗುರು ಬೇರೆ ಶತ್ರುವಿನ ಮನೆಯಲ್ಲಿದ್ದಾನೆ ಸದ್ಯಕ್ಕೆ. ಇನ್ನೇನು ಸ್ವಲ್ಪ ಸಮಯದ ನಂತರದಲ್ಲಿ ಮೇ 14ನೇ ತಾರೀಕಿನಂದು ಅವನು ರಾಶಿಯನ್ನು ಬದಲಾಯಿಸ್ತಾನೆ, ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹೀಗಿರುವಾಗ ಒಳ್ಳೆಯ ಸತ್ಫಲಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಸಾಕಷ್ಟು ರಾಶಿಯವರಿಗೆ.
ಅದು ಯಾವ್ಯಾವ ರಾಶಿಗೆ ಹೇಗೆ ಹೇಳುವಂಥದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಚಂದ್ರನು ಮಂತ್ರಿಯಾಗಿದ್ದಾನೆ. ಚಂದ್ರ ತಂಪನ್ನು ಈಯುವವನು, ರಾತ್ರಿಯ ಅಧಿಪತಿ ಆಗಿರತಕ್ಕಂಥವನು. ಹೀಗಿರುವಾಗ ರಾತ್ರಿ ಕಾಲದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಈ ವರ್ಷ ಪೂರ್ತಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಜಲಪ್ರದೇಶದಲ್ಲಿ ಸಸ್ಯ ಸಮೃದ್ಧಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇಲ್ಲಿ ಒಣಭೂಮಿ ಬೇರೆ ಮತ್ತು ಜಲಭೂಮಿ ಬೇರೆ ಆಗಿರ್ತದೆ. ಆ ಜಲಭೂಮಿಯ ಭಾಗದಲ್ಲಿ ವಿಶೇಷವಾಗಿ ಸಸ್ಯ ಸಮೃದ್ಧಿಯಾಗಿ ಅಥವಾ ನೀರಿಗೆ ಸಮೀಪದಲ್ಲಿ, ಸಮುದ್ರಕ್ಕೆ ಸಮೀಪ ಅಥವಾ ನದಿಗೆ ಸಮೀಪ, ಕೆರೆಗೆ ಸಮೀಪ, ಈ ರೀತಿ ಕಲ್ಯಾಣಿಗೆ ಸಮೀಪದಲ್ಲಿ ವಾಸ ಮಾಡುವಂತಹ ಜನರಿಗೆ ಸ್ವಲ್ಪ ಮಟ್ಟಿಗೆ ಈ ವರ್ಷ ಪೂರ್ತಿ ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶ್ವಾವಸು ಅಂದ ತಕ್ಷಣದಲ್ಲಿ ನಮಗೆ ನೆನಪಾಗುವುದೇನು ಅಂದರೆ ಒಂದು ಗಂಧರ್ವನ ನೆನಪಾಗ್ತದೆ. ವಿಶ್ವಾವಸು ನಾಮಕ ಗಂಧರ್ವ ಒಬ್ಬವನು ಇದ್ದಾನೆ. ಅವನು ಕೇಳಿದ್ದನ್ನು ಕೊಡಬಲ್ಲ, ಮಹಾವಿಷ್ಣುವಿನಂತೆ ಅಲಂಕಾರ ಮಾಡಿಕೊಂಡು ತಿರುಗುವಂಥ ಒಬ್ಬ ಗಂಧರ್ವ ದೇವತೆ. ಅವನ ಅನುಗ್ರಹವನ್ನು ಪಡೆದುಕೊಳ್ಳುವವರಿಗೆ ಸಾಕಷ್ಟು ಈ ವರ್ಷದಲ್ಲಿ ಅನುಕೂಲ ಇರತಕ್ಕಂಥದ್ದು. ಅರ್ಥಾತ್ ನಾವು ಯಾವುದೇ ಒಂದು ವಿಚಾರದಲ್ಲಿ ವಿಶ್ವಾಸವನ್ನು ಇಟ್ಟಾಗ ಅದರಿಂದ ಪ್ರತಿಫಲವನ್ನು ಪಡೆಯುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಈ ಸಂವತ್ಸರದಲ್ಲಿ. ನೋಡಿ, ಹಿಂದಿನ ಸಂವತ್ಸರ ನಮಗೆ ಕಷ್ಟ ಆಯಿತು. ಮುಂದಿನ ಸಂವತ್ಸರವು ಪರಾಭವ ಅಂದರೆ ಕಷ್ಟ ಇದೆ, ಪರಾಭವ ಅಂದರೆ ಸೋಲು ಅಂತ ಅರ್ಥ ಇರ್ತಕ್ಕಂಥದ್ದು. ಈ ಮಧ್ಯದಲ್ಲಿರ್ತಕ್ಕಂತಹ ಈ ವಿಶ್ವಾವಸು ನಾಮ ಸಂವತ್ಸರ ನಮಗೆ ಸಾಕಷ್ಟು ಪುಣ್ಯದ ಗಳಿಕೆಯನ್ನು ಕೊಡುವಂತಹ ಸಂವತ್ಸರವಾಗಿದೆ. ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಾವು ಬೇವು ಬೆಲ್ಲವನ್ನು ವಿಶೇಷವಾಗಿ ಭಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಭಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೂ ಹೇಳಿದ್ದಾರೆ, ಮರೀಚಿ ಹಿಂಗು ಲವಣ ಅಜಾಮೋದಾಸ ಶರ್ಕರೇಹಿ ತಿಂದ್ರಿಣಿ ದಳ ಸಂಯುಕ್ತಂ ನಿಂಬಕಂ ದಳಭಕ್ಷಣಂ ಹೇಳುವಂತಹ ಕ್ರಮದಂತೆ ನಾವು ಅದನ್ನು ಅಂಗೈ ಮಧ್ಯದಲ್ಲಿಟ್ಟುಕೊಂಡು ಶತಾಯುಹು ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಈ ಶ್ಲೋಕವನ್ನು ಹೇಳಿ ಅದನ್ನು ನಾವು ಬಾಯಿ ಹಾಕ್ಕೊಂಡು ಮೆಲ್ಲಬೇಕಾಗಿರ್ತಕ್ಕಂಥದ್ದು. ಆಗ ನಮ್ಮ ದೇಹ ವಜ್ರದೇಹವಾಗಿರ್ತದೆ. ನಮಗೆ ಆಯುಷ್ಯ ಪೂರ್ತಿ ಬದುಕಿರುವಲ್ಲಿವರೆಗೂ ಸಹಿತವಾಗಿ ಆಯುಷ್ಯಕ್ಕೆ ತೊಂದರೆ ಇರುವುದಿಲ್ಲ. ಜೊತೆಯಲ್ಲಿ ಈ ವರ್ಷದ ಫಲಗಳೇನಿದೆಯೋ ಅದೆಲ್ಲವೂ ಸಹಿತವಾಗಿ ಬೇವು ಬೆಲ್ಲವಾಗಿ ಪರಿಣಮಿಸ್ತದೆ. ಬೇವು ಬೇರೆ, ಬೆಲ್ಲ ಬೇರೆ. ಆದರೆ ಬೇವೇ ಬೆಲ್ಲವಾಗಬೇಕು ಅಂತಂದರೆ ನಾವು ಇದನ್ನೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಮನೆ ಕಟ್ಟುವಾಗ ಪಂಚಾಂಗ ಬೇಕು. ನಮ್ಮ ದೇಹದಲ್ಲಿ ಪಂಚಾಂಗ ಇದ್ದರೆ ನಮ್ಮ ದೇಹ ಸರಿಯಾಗಿರ್ತದೆ. ನಮ್ಮ ಮನೆಯಲ್ಲೂ ಒಂದು ಪಂಚಾಂಗ ಇಟ್ಕೊಳ್ಬೇಕು. ಆದ್ದರಿಂದ ಪ್ರತಿಯೊಬ್ಬರೂ ಸಹಿತವಾಗಿ ಮನೆಯಲ್ಲೂ ಪಂಚಾಂಗವನ್ನು ಇಟ್ಟುಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಅದರಲ್ಲೇ ನೀವು ತಾರೀಖನ್ನಾಗಲಿ, ತಿಥಿ, ವಾರ, ನಕ್ಷತ್ರ ನೋಡುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಸನಾತನ ಭಾರತೀಯ ಪರಂಪರೆಯ ಹಿಂದುತ್ವ ಉಳಿಯುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮಂಗಳವಾಗಲಿ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಇನ್ನು ಯುಗಾದಿ ಹಬ್ಬದ ಆಚರಣೆ, ಸಂಭ್ರಮ, ಇದರ ವಿಶೇಷತೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಜೊತೆಗೆ ಈ ಹೊಸ ವರ್ಷ ಆರಂಭ ಅಂದ ತಕ್ಷಣ ಮುಂದಿನ ವರ್ಷದ ತನಕ ಗ್ರಹಣಗಳ ಕತೆ ಏನು? ಕಳೆದ ವರ್ಷ ನೋಡೋದಾದ್ರೆ ಗ್ರಹಣಗಳು ಸಾಕಷ್ಟು ಇತ್ತು ಅನ್ನೋದು ನಮ್ಮ ಕಿವಿಗೆ ಬಿದ್ದಿದೆ. ಆದರೆ ಗೋಚರ ಇರಲಿಲ್ಲ. ಗೋಚರ ಇಲ್ಲ ಅಂದರೆ ಆಚರಣೆ ಕೂಡ ಇಲ್ಲ ಅಂತ. ಆದರೆ ಈ ವರ್ಷದ ಕತೆ ಏನು? ಈ ವರ್ಷ ಗ್ರಹಣಗಳು ಇದೆಯಾ? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಶಾಸ್ತ್ರಿಗಳೇ, ಈ ವರ್ಷ ಗ್ರಹಣ ಇದೆಯಾ? ಅದರಲ್ಲೂ ಗೋಚರ ಇದೆಯಾ ನಮಗೆ? ಅದೇ ಬಹಳ ಮುಖ್ಯವಾಗಿರೋದು. ಈ ವರ್ಷ ಗ್ರಹಣ ಇದೆ. ನಾವು ಸೆಪ್ಟೆಂಬರ್ನಲ್ಲಿ 7ನೇ ತಾರೀಕು ಸೆಪ್ಟೆಂಬರ್ ಭಾನುವಾರ ದಿವಸ ಒಂದು ಚಂದ್ರಗ್ರಹಣ, ಖಗ್ರಾಸ ಚಂದ್ರಗ್ರಹಣ ನೋಡ್ತೀವಿ. ಅದಾದಮೇಲೆ ನಾವು ಮಾರ್ಚ್ 3ನೇ ತಾರೀಕು, ಅದು ಮಂಗಳವಾರ ದಿವಸ, ಆ ದಿವಸ ಕೂಡ ಚಂದ್ರಗ್ರಹಣವನ್ನು ಕಾಣ್ತೀವಿ. ಉಳಿದ ಹಾಗೆ 21ನೇ ತಾರೀಕು ಸೂರ್ಯಗ್ರಹಣ ಅಂತ, 17ನೇ ತಾರೀಕು ಮತ್ತು ಸೂರ್ಯಗ್ರಹಣ ಇದೆ. ಆದರೆ ಅದು ಗೋಚರ ಇಲ್ಲ. ನಮಗೆ ಭಾರತಕ್ಕೆ ಗೋಚರ ಇಲ್ಲ. ಬೇರೆ ದೇಶಗಳಲ್ಲಿ ಇದೆ. ಎರಡು ಗ್ರಹಣ ಆಚರಣೆ ಇದೆ, ಗೋಚರವೂ ಇದೆ. ಹಾಗೆ ಇದೆರಡು ಗ್ರಹಣದ ಬಗ್ಗೆ ಪ್ರಧಾನವಾದ ಅಂಶ, ಅದನ್ನು ಎಚ್ಚರ ವಹಿಸಬೇಕು. ಆ ದಿವಸ ನಾವು ಇನ್ನೂ ವಿಸ್ತಾರವಾಗಿ ಮಾತಾಡೋಣ. ಈಗಲೇ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇರೋ ಸೆಪ್ಟೆಂಬರ್ ಅಲ್ಲಿ 2 ಗ್ರಹಣ ಇದೆ ಅನ್ನೋದು ತಲೆಯಲ್ಲಿದ್ರೆ ಆಯ್ತು ಅಷ್ಟೇ. ಓಕೆ ಗುರುಜಿ, ನೀವು ಗ್ರಹಗಳ ಬದಲಾವಣೆ ಬಗ್ಗೆ ಹೇಳ್ತಾ ಇದ್ರಿ. ಯಾವ ಪ್ರಮುಖ ಗ್ರಹದ ಬದಲಾವಣೆ, ಅದರಿಂದ ಆಗೋ ಪರಿಣಾಮ? ಈ ಗ್ರಹಗಳ ಚಿಂತನೆಯನ್ನು ಮಾಡುವಾಗ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಗ್ರಹಗಳ ಬದಲಾವಣೆ ಇದೆ. ಬದಲಾವಣೆ ಆದ ತಕ್ಷಣದಲ್ಲಿ ಕೆಲವರಿಗೆ ಅನುಕೂಲ, ಕೆಲವರಿಗೆ ಪ್ರತಿಕೂಲ ಆಗುವಂತಹ ಸಾಧ್ಯತೆ ಇದೆ. ಈ ಗ್ರಹಗಳಲ್ಲಿ ನಾವು ವಿಶೇಷವಾಗಿ ನೋಡುವಂತಹದ್ದು ಗುರು ಮತ್ತು ಶನಿ. ಅವು ಬಹಳ ಕಾಲದವರೆಗೆ ಒಂದೊಂದು ರಾಶಿಯಲ್ಲಿ ಇರತಕ್ಕಂಥವು, ಸ್ಥಿರ ಗ್ರಹ ಅಂತಲೂ ಹೇಳ್ಬೋದು. ಆ ಗುರುವಿನ ಬದಲಾವಣೆ ಹೇಗೆ ನೋಡಿ. ಈಗಾಗಲೇ ವೃಷಭ ರಾಶಿಯಲ್ಲಿದ್ದಾನೆ, ಶತ್ರುವಿನ ಮನೆಯಲ್ಲಿ, ಶುಕ್ರನ ಮನೆಯಲ್ಲಿ ಪರಿವರ್ತನೆ ಯೋಗದಲ್ಲಿದ್ದಾನೆ. ಮೇ 14ನೇ ತಾರೀಕಿಗೆ ಅವನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ತುಂಬ ವಿಶೇಷವಾಗಿ
ಫಲವನ್ನು ನೀಡುವವನಿದ್ದಾನೆ ಮಿಥುನ ರಾಶಿಯವರಿಗೆ. ತದನಂತರದಲ್ಲಿ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಉಚ್ಚನಾಗ್ತಾ ಇದ್ದಾನೆ. ಕರ್ಕಾಟಕ ರಾಶಿ ಅಂದರೆ ಅವನಿಗೆ ಉಚ್ಚನಾಗ್ತಾ ಇದ್ದಾನೆ. ಅಕ್ಟೋಬರ್ 17ನೇ ತಾರೀಕಿನಂದು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಕರ್ಕಾಟಕ ರಾಶಿಗೆ. ಮತ್ತೆ ಪುನಃ ವಕ್ರಿಯಾಗಿ ಡಿಸೆಂಬರ್ 4ನೇ ತಾರೀಕಿಗೆ ವಾಪಸ್ ಮಿಥುನ ರಾಶಿಗೆ ಬರ್ತಾನೆ. ಅಂದರೆ ಅರ್ಥಾತ್ ವಿಶ್ವಾವಸು ನಾಮ ಸಂವತ್ಸರ ಪೂರ್ತಿ ಮಿಥುನ ರಾಶಿಯಲ್ಲೇ ಇರ್ತಾನೆ. ತದನಂತರದಲ್ಲಿ ಅಂದಾಗ ಇಲ್ಲಿ ಮಿಥುನ ಮತ್ತು ಕರ್ಕಾಟಕ ಈ ಎರಡು ರಾಶಿಯಲ್ಲೂ ಸಹಿತವಾಗಿ ಅವನ ಸಂಚಾರ ಇದೆ. ಅಂದಾಗ ಈ ವರ್ಷದಲ್ಲಿ 3 ರಾಶಿಯ ಸಂಚಾರ. ಈಗಾಗಲೇ ಅವನು ಇರತಕ್ಕಂಥದ್ದು ವೃಷಭ ರಾಶಿ, ಮಿಥುನ ರಾಶಿಗೆ ಹೋಗ್ತಾನೆ, ಅಲ್ಲಿಂದ ಕರ್ಕಾಟಕ ರಾಶಿಗೆ ಹೋಗಿ ಮತ್ತೆ ವಾಪಸ್ ಬಂದು ಮಿಥುನ ರಾಶಿಯಲ್ಲಿ ಸ್ಥಿರವಾಗಿ ನಿಲ್ತಾನೆ. ಅಂದಾಗ ವೃಷಭ ರಾಶಿಯವರಿಗೆ ಮತ್ತು ಮಿಥುನ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನು ಯಾವ್ಯಾವ ರೀತಿಯಲ್ಲಿ ಕೊಡ್ತಾನೆ ಹೇಳುವಂಥದ್ದನ್ನು, ಅಥವಾ ಯಾರಿಗೆ ಅನುಕೂಲ ಇದೆ ಯಾರಿಗೆ ಪ್ರತಿಕೂಲ ಇದೆ ಹೇಳುವಂಥದ್ದನ್ನು ರಾಶಿ ಫಲದಲ್ಲಿ ನೋಡೋಣ. ಇನ್ನು ಶನಿ ಮಹಾತ್ಮನ ಚಿಂತನೆಯನ್ನು ಮಾಡಿದರೆ, ಈಗಾಗಲೇ ನಿನ್ನೆಯ ದಿವಸ ಶನಿ ಮಹಾತ್ಮನು ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾಯಿತು. ತನ್ನ ಸ್ವಕ್ಷೇತ್ರವನ್ನು ಬಿಟ್ಟ, ಮೂಲ ತ್ರಿಕೋಣ ಸ್ಥಾನವನ್ನು ಬಿಟ್ಟ, ಈಗ ಗುರುವಿನ ಮನೆಗೆ ಬಂದಿದ್ದಾನೆ. ಆ ಕಥೆ ಬಹಳ ದೊಡ್ಡದಾಗಿದೆ. ಯಾಕೆಂತಂದರೆ ಒಂದು ಕಾಲದಲ್ಲಿ ಗುರುವಿಗೂ ಸಹಿತವಾಗಿ ಶನಿ ಹಿಡಿದಿದ್ದಂತೆ. ಆದರೆ ಈ ಗುರುವಿನ ಮನೆಗೆ ಬಂದಿದ್ದಾನೆ ಅಂದರೆ ಇಲ್ಲಿ ಎಷ್ಟು ವರ್ಷ ಇರ್ತಾನೆ ಅವನು? 2.5 ವರ್ಷ ಗುರುವಿನ ಮನೆಯಲ್ಲೇ ಇರ್ತಾನೆ ಮೀನರಾಶಿಯಲ್ಲಿ. ಆದ್ದರಿಂದ ಮೀನರಾಶಿಯವರಿಗೆ ಮಧ್ಯಮ ಸಾಡೆ ಸಾತಿನ ಕಾಲ ಆರಂಭವಾಗ್ತಾ ಇದೆ. ಅದರ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ಮುಂದಿನ ಭಾಗದಲ್ಲೇ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಈಗ ಪ್ರಕೃತ ಮೀನರಾಶಿಯಲ್ಲಿ ರಾಹು ಇದ್ದಾನೆ. ಆ ರಾಹು ಸಹಿತವಾಗಿ ಈ ವರ್ಷದಲ್ಲಿ ಮೇ 18ನೇ ತಾರೀಕಿನಂದು ಅವನು ಹಿಂದೆ ಬರ್ತಾ ಇದ್ದಾನೆ, ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅರ್ಥಾತ್ ಸಪ್ತಮದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕೇತು ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದಾಗ ಈ ಗ್ರಹಗಳ ಚಿಂತನೆಯಲ್ಲಿ ಗುರು, ಶನಿ ಮತ್ತು ರಾಹು, ಕೇತು ಈ 4 ಗ್ರಹಗಳು ಸಹಿತವಾಗಿ ಬದಲಾವಣೆ ಇದೆ. ಈ 4ಅನ್ನೇ ಪ್ರಧಾನವಾಗಿ ನಾವು ಯಾಕೆ ಹೇಳ್ತೇವೆ ಅಂತಂದರೆ, ಅವು ಬಹಳ ಕಾಲದವರೆಗೆ ಒಂದೊಂದು ರಾಶಿಯಲ್ಲಿ ಇರ್ತಕ್ಕಂಥವರು. ಗುರು ಬಂದವನು 1 ವರ್ಷಗಳ ಕಾಲ ಇರ್ತಾನೆ. ತ್ರಯೋದಶ ಗುರುಶ್ಚೈವ ಹೇಳುವಂತಹ ಒಂದು ಆಧಾರವೂ ಇದೆ. 13 ತಿಂಗಳವರೆಗೆ ಇರ್ತಾನೆ ಅಂತ ಹೇಳುವಂತಹ ಆಧಾರವೂ ಇದೆ. ಆದರೆ ವರ್ಷ ಪೂರ್ತಿಯಾಗಿರ್ತಾನೆ. ಶನಿ ಬಂದವನು 2.5 ವರ್ಷ ಇರ್ತಾನೆ. ರಾಹು ಕೇತುಗಳು 18 ತಿಂಗಳುಗಳು ಇರ್ತದೆ. ಆದ್ದರಿಂದ ಅವರು ಸ್ಥಿರ ಗ್ರಹಗಳಾಗಿರ್ತಕ್ಕಂಥವ್ರು, ಅಂದರೆ ಬಹಳ ಕಾಲದವರೆಗೆ ಇರುವಂತಹ ಗ್ರಹವಾಗಿದೆ. ಬಾಕಿ ಉಳಿದಂಥವೆಲ್ಲ ಕುಜನು 1.5 ತಿಂಗಳು, ಬಾಕಿ ಉಳಿದವೆಲ್ಲ ಒಂದು ತಿಂಗಳು, ಈ ರೀತಿಯಲ್ಲಿ ಫಲವನ್ನು ಹೇಳ್ತಾ ಹೋಗ್ತದೆ. ಆದರೆ ಚಂದ್ರನ ಮಾತ್ರ 2.25 ದಿವಸ ಮಾತ್ರ ಇರತಕ್ಕಂಥವನು ಒಂದೊಂದು ರಾಶಿಯಲ್ಲಿ. ಇದು ಗ್ರಹಗಳ ಸ್ಥಿತಿಯ ಪ್ರಮಾಣವಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದನ್ನೆಲ್ಲ ನೋಡುವಾಗ ಆ ಗ್ರಹ ಚಕ್ರದಲ್ಲಿ, ಭಚಕ್ರದಲ್ಲಿ, ಕಾಲಚಕ್ರದಲ್ಲಿ ನಾವು ಯಾವ ರೀತಿಯಂತಹ ಫಲಾಫಲಗಳನ್ನು ನೋಡಬೇಕು, ತಿಳ್ಕೊಳ್ಬೇಕು, ಅಥವಾ ಅನುಸರಿಸಬೇಕು, ಅನುಸಂಧಾನ ಮಾಡಿಕೊಳ್ಬೇಕು ಹೇಳುವಂಥದ್ದನ್ನೆಲ್ಲ ನಾವು ರಾಶಿಫಲದಲ್ಲಿ ನೋಡೋಣ. ಯುಗಾದಿ ಹಬ್ಬದ ವಿಶೇಷತೆ ಬಗ್ಗೆ ಮಾತಾಡಿದ್ವಿ. ಈಗ ಇಡೀ ವರ್ಷದ ಫಲಾಫಲ ಹೇಗಿದೆ, ಇಡೀ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಮೇಷ ರಾಶಿಯಿಂದ ಆರಂಭ ಮಾಡೋಣ. ಸೊ ಏನಿದೆ ವಿಶೇಷತೆ, ಅದರ ಜೊತೆಗೆ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಏನೆಲ್ಲ ಒಳಿತಾಗತ್ತೆ, ಇದೆಲ್ಲದರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯಿಂದ ಗುರುಜಿ. ಮೇಷರಾಶಿಯವರಿಗೆ ಅಧಿಪತಿ ಕುಜ. ಮೇಷರಾಶಿಗೆ 7.5 ಆರಂಭವಾಗಿದೆ ಈಗಾಗಲೇ. ಯಾಕೆಂದರೆ 12ನೇ ಮನೆಗೆ ಶನಿ ಮಹಾತ್ಮ ಬಂದುಬಿಟ್ಟಿದ್ದಾನೆ. ಇನ್ನು 2.5 ವರ್ಷಗಳ ಕಾಲವೂ ಸಹಿತವಾಗಿ ಶನಿ ಮಹಾತ್ಮ ಇರ್ತಾನೆ. ಅಂದಾಗ ಈ ವರ್ಷ ಪೂರ್ತಿ ಶನಿ ಮಹಾತ್ಮನ ಕಾಟ ಇದ್ದೇ ಇರ್ತದೆ. ದ್ವಾದಶೇ ಜನ್ಮಗೆ ರಾಶೋ ದ್ವಿತೀಯೈಶ್ಚ ಶನೈಶ್ಚರಃ ಸಾರ್ಧಾನಿ 7 ವರ್ಷಾಣಿ ತದಾ ದುಃಖೈರುತೋ ಭವೇತ್. ದುಃಖವನ್ನು ಅನುಭವಿಸಬೇಕಾಗ್ತದಂತೆ. ಅಪವಾದಗಳು ಬರ್ತದೆ, ಅವಮಾನ ಆಗ್ತದೆ, ಅಪರಾಧಿಗಳಾಗುವಂತಹ ಸನ್ನಿವೇಶ ಇರ್ತದೆ, ನಷ್ಟ ಆಗ್ತದೆ, ಆರೋಗ್ಯಕ್ಕೆ ತೊಂದರೆ ಇರ್ತದೆ, ಇತ್ಯಾದಿಗಳೆಲ್ಲವೂ ಉಂಟಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ ಗುರುವಿನ ಬಲ ಚೆನ್ನಾಗಿದೆ. ಏನಾದರೂ ಮದುವೆ ಮಂಗಲ ಕಾರ್ಯ ಏನಾದರೂ ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ಇದ್ದಲ್ಲಿ ಮೇ 13ನೇ ತಾರೀಕಿನವರೆಗೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು. ಅಷ್ಟರ ಒಳಗೆ ಮಾಡ್ಕೊಳ್ಳಿ. ಅದಕ್ಕೂ ನಂತರದಲ್ಲಿ ಗುರುಬಲ ಇರೋದಿಲ್ಲ, ಗುರುಬಲ ಹೊರಟೋಗ್ಬಿಡ್ತದೆ. ಶನಿಯ ಪ್ರಭಾವ ಜಾಸ್ತಿ ಆಗಿರ್ತದೆ, ಕಷ್ಟ ನಷ್ಟಾದಿಗಳು ಜಾಸ್ತಿ ಆಗ್ತದೆ. ಉದ್ಯೋಗದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ. ಮಾನಸಿಕವಾದಂತಹ ಕ್ಷೋಭೆ ಉಂಟಾಗ್ತದೆ. ವ್ಯವಹಾರದಲ್ಲಿ ಈ ವರ್ಷದಲ್ಲಿ ಸೋಲು ಉಂಟಾಗುವಂತಹ ಸಾಧ್ಯತೆ ಇದೆ. ಬೆನ್ನಿನ ಭಾಗದಲ್ಲಿ ಅಥವಾ ಕಾಲಿನ ಭಾಗದಲ್ಲಿ ನರದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಇದೆ.
ಕಾರಣ ರಾಹು 11ನೇ ಮನೆಗೆ ಬರ್ತಾನೆ, ಅಂದರೆ ಲಾಭಸ್ಥಾನಕ್ಕೆ ಅದು ಬಾಧಾಸ್ಥಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಈ ವರ್ಷದಲ್ಲಿ, ವಿಶ್ವಾವಸು ನಾಮ ಸಂವತ್ಸರದಲ್ಲಿ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಇದ್ದವರಿಗೆ ಪ್ರಗತಿ ಉಂಟಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ವರ್ಷ ಕೆಲವರಿಗೆ ಶುಭ ಇದೆ, ಕೆಲವರಿಗೆ ಅಶುಭ ಇದೆ. ಅಶುಭ ಇರತಕ್ಕಂಥವರು ಅರ್ಥಾತ್ ಪ್ರತಿಕೂಲ ಇರತಕ್ಕಂಥವರು ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಬೇಕು. ಮೇಷರಾಶಿಯ ಬಗ್ಗೆ ಇಡೀ ವರ್ಷದ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ರು. ಈಗ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇಡೀ ವರ್ಷ ನಿಮ್ಮ ಪಾಲಿಗೆ ಹೇಗಿರುತ್ತೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ಏನಿದೆ ಇದು ಒಂಥರ ಯೋಗಕಾರಕ ವರ್ಷ ಅಂತ ಹೇಳಬಹುದು. ಗುರುವಿನ ಸಂಚಾರ, ಲಾಭದ ಶನೈಶ್ಚರ, ಇವೆಲ್ಲವೂ ನಿಮ್ಮ ಪಾಲಿಗೆ ಹೆಚ್ಚಿನ ಬೇವು ಬೆಲ್ಲ ಇದೆಯಲ್ಲ, ಅದರಲ್ಲಿ ಬೆಲ್ಲದ ಪಾಲು ಹೆಚ್ಚು ಹರಿವಾಣದಲ್ಲಿ ಹಿಟ್ಟು ಕೊಡುತ್ತೆ ಈ ಒಂದು ವರ್ಷ ಅಂತ ಭಾವಿಸ್ಬೋದು. ವೃಷಭ ರಾಶಿ ತುಂಬ ಚೆನ್ನಾಗಿದೆ. ಮೇ 14ರ ನಂತರದಲ್ಲಿ ಗುರು ದ್ವಿತೀಯಕ್ಕೆ ಬಂದಾಗ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು, ವಾಕ್ಚಾತುರ್ಯ ಹೆಚ್ಚತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಸಕ್ತಿ ಹೆಚ್ಚತಕ್ಕಂಥದ್ದು, ಮತ್ತು ಶನೈಶ್ಚರ ಈಗಾಗಲೇ ಬದಲಾವಣೆ ಆಗಿದ್ದಾನೆ, ಅವನ ಪ್ರಭಾವ ಶುರುವಾಗಿಬಿಡುತ್ತೆ ಇನ್ನೇನು. ಹೀಗಾಗಿ ಶನೈಶ್ಚರ ಲಾಭದಲ್ಲಿದ್ದಾಗ ಲಾಭವನ್ನೇ ತಂದುಕೊಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ಸಿವಿಲ್ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶನೈಶ್ಚರ ಶ್ರಮಜೀವಿಗಳಿಗೆ ಎಷ್ಟು ದಿವಸ ಸಾಮಾನ್ಯವಾಗಿ ಒಂದು ಮಾತಿರುತ್ತೆ, ನಾವು ಕಷ್ಟಪಡ್ತೀವಿ ಆದರೆ ಅದಕ್ಕೆ ತಕ್ಕನಾದ ಫಲ ಸಿಗಲ್ಲ ಅಂತ. ಆದರೆ ಈಗ ಹಾಗಲ್ಲ. ಲಾಭದ ಶನೈಶ್ಚರ ಯಾರು ಕಷ್ಟಪಡ್ತಾರೋ ಅವರಿಗೆ ಅನುಗ್ರಹ ಮಾಡ್ತಾನೆ, ಅವರಿಗೆ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಖಂಡಿತ ಇರತಕ್ಕಂಥದ್ದು. ರಾಜಕಾರಣದಲ್ಲಿ ಇರತಕ್ಕಂಥವರಿಗೆ ಬಹಳ ವಿಶೇಷವಾದ ಅಧಿಕಾರ, ಪಟ್ಟ, ಯೋಗ ಈ ಥರದ್ದೆಲ್ಲ. ಕರ್ಮಾಧಿಪತಿ ಅವನು, ಹೀಗಾಗಿ ಭಾಗ್ಯಾಧಿಪತಿಯೂ ಹೌದು. ಹೀಗಾಗಿ ಎರಡರ ಫಲಗಳನ್ನು ಖಂಡಿತ ಲಾಭಸ್ಥಾನಕ್ಕೆ ಬಂದಾಗಲ್ಲದೆ ಇನ್ಯಾವಾಗ ತಗೊಳ್ಳಿಕ್ಕೆ ಸಾಧ್ಯ. ಹೀಗಾಗಿ ವೃಷಭ ರಾಶಿಯವರಿಗೆ ಅಧಿಕಾರದ ಲಾಭವೂ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಗುರುವಿನ ಪ್ರಭಾವವೂ ಚೆನ್ನಾಗಿರೋದ್ರಿಂದ. ಆದರೆ ವೃತ್ತಿ ಸ್ಥಾನಕ್ಕೆ ರಾಹುವಿನ ಪ್ರವೇಶವೂ ಆಗುತ್ತೆ ಈ ವರ್ಷದಲ್ಲಿ, ಇದೇ ಗುರುವಿನ ನಂತರದಲ್ಲಿ. ಹೀಗಾಗಿ ಆ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಕಾಣದ ಕೈಗಳಿಂದ, ಅವುಗಳಿಂದ ನಿಮಗೆ ಕಿರಿಕಿರಿ ಶುರುವಾಗಲಿಕ್ಕೆ ಸಾಧ್ಯತೆ ಇರ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಹನೆ, ಅಸಮಾಧಾನ ಇಂಥವುಗಳನ್ನು ಸೂಚಿಸ್ತಾ ಇದೆ. ಬೇಡದೇ ಇರತಕ್ಕಂಥವರಿಂದಾಗಿ ಒತ್ತಡಗಳು ಬರ್ತಕ್ಕಂಥದ್ದು, ಸ್ಥಾನಚ್ಯುತಿ ಆಗ್ತಕ್ಕಂಥ ಒಂದು ಭಯದ ವಾತಾವರಣ. ರಾಹು ಅಂದರೆ ಭಯ, ಅಂಥದ್ದೊಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ರಾಹು. ಹೀಗಾಗಿ ಎಚ್ಚರವಾಗಿರಿ, ಕೆಲಸ ಕಾರ್ಯಗಳಲ್ಲಿ ಹುಷಾರು, ಎಚ್ಚರಿಕೆ ಬೇಕು. ಇನ್ನು ಉಳಿದ ಹಾಗೆ ಗುರುವು ಅಕ್ಟೋಬರ್ ನಂತರದಲ್ಲಿ ತೃತೀಯಕ್ಕೆ ಹೋಗ್ತಾನೆ. ಹೀಗಾಗಿ ಸಹೋದರ ಬಾಂಧವ್ಯ ವೃದ್ಧಿ, ಸೇವಕರ ಸಹಾಯ, ಧೃತಿಶಕ್ತಿ, ಮತಿಶಕ್ತಿ ಇವೆಲ್ಲವೂ ಉಂಟಾಗುತ್ತೆ. ತೃತೀಯ ಸ್ಥಾನದಲ್ಲಿ ಗುರು ನಂಬಿಕೆಯನ್ನು ಹೆಚ್ಚಿಸ್ತಾನೆ. ಹೀಗಾಗಿ ಹೆಚ್ಚಿನ ಶುಭ ಫಲ. ಲಾಭಾಧಿಪತಿ ತೃತೀಯಕ್ಕೆ ಬಂದಾಗ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಗುರುವಿನ ಪರಿವರ್ತನೆ ಇರತಕ್ಕಂಥದ್ದು ಚೆನ್ನಾಗಿದೆ. ಒಟ್ಟಾರೆಯಾಗಿ ವಿಶ್ವಾವಸು ಸಂವತ್ಸರ ನಿಮ್ಮ ಪಾಲಿಗೆ ಅತಿಶಯವಾದ ಲಾಭವನ್ನೇ ತಂದುಕೊಡುತ್ತೆ ಅಂತ ನಿರೀಕ್ಷೆ ಮಾಡಬಹುದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ಚೆನ್ನಾಗಿದೆ. ನೀವು ಯಾವ ದಿಕ್ಕಿನಲ್ಲಿ ಶುಭ ಅಂತ ನಿಮ್ಮ ಪಾಲಿಗೆ ಅಂತಂದರೆ, ನಿಮಗೂ ಕೂಡ ವೃಷಭ ರಾಶಿಯವರಿಗೂ ಪೂರ್ವ ದಿಕ್ಕನ್ನೇ ಸೂಚಿಸುತ್ತೆ. ಹೀಗಾಗಿ ಪೂರ್ವ ದಿಕ್ಕಿನಲ್ಲಿ ಮಾಡ್ತಕ್ಕಂತಹ ಕಾರ್ಯಗಳೆಲ್ಲ ಬಹಳ ಯಶಸ್ಸನ್ನು ಕಾಣಬಹುದು. ಮತ್ತು ನಿಮ್ಮ ಶುಕ್ರನ ಸಂಖ್ಯೆ ಸಹಜವಾಗಿ 6, ಹೀಗಾಗಿ 6ಅನ್ನು ಗುರಿಯಾಗಿಟ್ಟುಕೊಂಡು ನೀವು ಯಾವುದಾದ್ರೂ ಕೆಲಸಗಳನ್ನು ಮಾಡೋದಿದ್ರೆ ಖಂಡಿತ 6 ನಿಮ್ಮ ಶುಭ ಸಂಖ್ಯೆ. ನಿಮ್ಮ ಬಣ್ಣ ಶುಕ್ರನಿಗೆ ಸಹಜವಾಗಿ ಬಿಳಿ ವಸ್ತ್ರವನ್ನು ಸೂಚಿಸುತ್ತೆ. ಹೀಗಾಗಿ ಶುಭ್ರ ವಸ್ತ್ರಧಾರಣೆ ಆದಷ್ಟು ಒಂದು ಬಿಳಿ ಕರ್ಚೀಫ್ ಆದರೂ ನಿಮ್ಮ ಜೊತೆಗಿದ್ದರೆ ಅದು ಒಂದು ಶುಕ್ರನ ಅನುಗ್ರಹಕ್ಕೆ ಪಾತ್ರವಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ವರ್ಷವನ್ನು ದಾಟಲಿಕ್ಕೆ ಬಹಳ ಮುಖ್ಯವಾಗಿ ನೀವು ನೋಡಿ, ನಿಮಗೆ ತೊಂದರೆ ಇರತಕ್ಕಂಥದ್ದು ರಾಹು ಹಾಗೂ ಕೇತು. ಚತುರ್ಥದ ಕೇತು ಈ ಭೂ ವ್ಯವಹಾರಗಳಲ್ಲಿ ತೊಂದರೆಗಳನ್ನು ಮಾಡಬಹುದು. ಮತ್ತು ಬಹಳ ಮುಖ್ಯವಾಗಿ ಮಿತ್ರರು, ಬಂಧು ಬಾಂಧವರು ಇಂಥವರಿಂದಾಗಿ ತೊಡಕುಗಳನ್ನು ತಂದೊಡ್ಡಬಹುದು. ಈ ಕಾರಣದಿಂದಾಗಿ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮತ್ತೊಂದು ಗಣಪತಿ ಆರಾಧನೆ ಇವೆರಡನ್ನು ಪ್ರಧಾನವಾಗಿ ಪರಿಗಣಿಸಿ ಕ್ಷೇತ್ರ ದರ್ಶನ ಮಾಡಿ, ರಾಹುವಿಗೆ ಉದ್ದು ಮತ್ತು ಕೇತುವಿಗೆ ಹುರುಳಿ, ಹೀಗಾಗಿ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಸನ್ನಿಧಾನಗಳಿಗೆ ಈ ಧಾನ್ಯಗಳನ್ನು ದಾನ ಮಾಡಿದ್ರೆ ಅದು ತುಂಬ ಶುಭ ಫಲವನ್ನು ತಂದುಕೊಡುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವರ್ಷ ಹೇಗಿದೆ ಗುರುಜಿ? ಮಿಥುನ ರಾಶಿಯವರು ಈಗಾಗಲೇ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀರಿ, ಇಲ್ಲ ಅಂತಲ್ಲ. ಯಾಕೆಂದರೆ ಗುರು ವ್ಯಯದಲ್ಲಿದ್ದಾನೆ. ವ್ಯಯದಲ್ಲಿದ್ದಾಗ ಹೆಣ್ಣುಮಕ್ಕಳಿಗೆ ಮದುವೆ ಆಗೋದಿಲ್ವಲ್ಲ ಹೇಳುವ ಚಿಂತೆ ಸಾಕಷ್ಟು ಜನರಿಗೆ ಇದ್ದೇ ಇರ್ತದೆ. ಹಾಗಂತ ಗುರುವಿನ ಬಲ ಮಿಥುನ ರಾಶಿಗೆ ಆರಂಭವಾಗುವುದೇ ಮೇ 14ನೇ ತಾರೀಕಿನಿಂದ. ಈ ವರ್ಷದಲ್ಲಿ ಮೇ 14ಕ್ಕೆ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅರ್ಥಾತ್ ಮಿಥುನ ರಾಶಿಯವರಿಗೂ ಒಂದು ರೀತಿಯಲ್ಲಿ ಗಜಕೇಸರಿ ಯೋಗದ ಕಾಲ ಅಂತ ಹೇಳ್ಬೋದು.
ಯಾಕೆಂದರೆ ಕೇಂದ್ರಾಧಿಪತಿ, ಸಪ್ತಮಾಧಿಪತಿ, ಕರ್ಮಾಧಿಪತಿ ಅವನು. ಹೀಗಾಗಿ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಉದ್ಯೋಗದಲ್ಲಿ ಯಶಸ್ಸುಂಟಾಗ್ತದೆ, ಆರ್ಥಿಕವಾಗಿ ಸದೃಢರಾಗುವಂತಹ ಒಂದು ಕಾಲ ಬರುವಂತಹದ್ದು ಮೇ 14ನೇ ತಾರೀಕಿನ ನಂತರ. ಅಲ್ಲಿಯವರೆಗೆ ಸ್ವಲ್ಪ ಕ್ಲಿಷ್ಟ ಸಮಸ್ಯೆಗಳಿದ್ದಾವೆ. ಯಾಕೆಂದರೆ ಈಗಾಗಲೇ ಮಿಥುನ ರಾಶಿಯವರಿಗೆ ಕರ್ಮರಾಶಿಗೆ ಶನಿ ಮಹಾತ್ಮ ಬಂದುಬಿಟ್ಟಿದ್ದಾನೆ. ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗ್ತದೆ, ಕೆಲಸಗಾರರಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಯ್ಯೋ ಕೆಲಸ ಹೋಯ್ತಲ್ಲ ಹೇಳುವಂತಹ ಭಾವನೆ ಉಂಟಾಗ್ತದೆ, ಮನಸ್ಸಿಗೆ ಖೇದ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ಗುರು ಧನಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ನಿಮಗೆ ಮಿಥುನ ರಾಶಿಯವರಿಗೆ. ಅಕ್ಟೋಬರ್ 17ನೇ ತಾರೀಕಿನಂದು ಧನಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಡಿಸೆಂಬರ್ದವರೆಗೆ ಧನಸ್ಥಾನದಲ್ಲೇ ಇರ್ತಾನೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಬರಬೇಕಂತಹ ಹಣ ಬರ್ತದೆ, ಕೊಡಬೇಕಾದವರಿಗೆ ಕೊಡಲಿಕ್ಕೆ ಅನುಕೂಲ ಉಂಟಾಗ್ತದೆ, ಋಣಭಾರ ಕಡಿಮೆ ಆಗ್ತದೆ, ಆರೋಗ್ಯದಲ್ಲಿ ವೃದ್ಧಿ ಆಗ್ತದೆ, ಮನಸ್ಸಿಗೆ ಉಲ್ಲಾಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ನಿಮ್ಮ ರಾಶಿಯಲ್ಲಿ ಗುರು ಇರುವಾಗ ಸಾಧಾರಣವಾಗಿ ಕೆಲವರಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇರತಕ್ಕಂಥದ್ದು ಇಲ್ಲ ಅಂತಲ್ಲ. ಪುರುಷಾಣಾಂ ರವೇರ್ಬಲಂ, ಪುರುಷರಿಗೆ ರವಿಬಲ ಇದ್ದರೆ ಸಾಕು, ಸ್ತ್ರೀಯರಿಗೆ ಗುರುಬಲ ಇದ್ದರೆ ಸಾಕು. ಗುರು ನಿಮ್ಮ ರಾಶಿಗೆ ಬಂದಾಗ ಸಪ್ತಮ ಕರ್ಮಾಧಿಪತಿ ಆದ್ದರಿಂದ ನಿಮಗೆ ಸಾಕಷ್ಟು ಅನುಕೂಲ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲಗಳು, ಒಳ್ಳೆಯ ಕಾಲ ಹತ್ತಿರವಾಗ್ತಾ ಇದೆ. ಈ ವರ್ಷ ಪೂರ್ತಿ ಒಳ್ಳೆಯದನ್ನೇ ನಿರೀಕ್ಷೆ ಮಾಡಿಕೊಳ್ಳಿ. ಕೆಟ್ಟ ಫಲಗಳು ಸ್ವಲ್ಪ ಮಟ್ಟಿಗಿದೆ. ಅದರ ಪರಿಹಾರಾರ್ಥವಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣುವಿನ ಆರಾಧನೆ. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರತಿನಿತ್ಯ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಮಿಥುನ ರಾಶಿಯ ಬಗ್ಗೆ ಗುರುಜಿ ತಿಳಿಸ್ಕೊಟ್ರು. ಈಗ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 2025 ಮುಂದಿನ ಯುಗಾದಿ ತನಕ ಹೇಗಿದೆ ಶಾಸ್ತ್ರಿಗಳೇ? ಹೇಗಿದೆ ಕರ್ಕಾಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಒತ್ತಡಗಳ ವರ್ಷ ಅಂತ ಹೇಳಬಹುದು. ನಿಮ್ಮ ರಾಶಿಗೆ ಪ್ರಾರಂಭದಲ್ಲಿ ನೋಡಿ ಶನೈಶ್ಚರನ ಸಂಚಾರ ಭಾಗ್ಯಸ್ಥಾನಕ್ಕೆ ಹೋಗಿದ್ದಾನೆ. ಶನೈಶ್ಚರ ಗುರು ಮೇವರೆಗೆ ಸ್ವಲ್ಪ ಮಟ್ಟಿಗೆ ಫಲವನ್ನು ತಂದುಕೊಡ್ತಾನೆ, ಅದು ಹೆಚ್ಚು ಕಾಲವಿಲ್ಲ. ಹೀಗಾಗಿ ಸ್ವಲ್ಪ ಸಮಯ ನಿಮಗೆ ಮಂಗಳ ಕಾರ್ಯಗಳು ಮನೆಯಲ್ಲಿ ಇನ್ನೇನು ಕೊನೆ ಮೂಮೆಂಟಲ್ಲೆಲ್ಲ ಏರ್ಪಾಟಾಯಿತು ಅನ್ನೋ ರೀತಿಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಉತ್ತಮವಾಗಿದೆ, ಅನುಕೂಲದ ವಾತಾವರಣ ಇದೆ. ಆದರೆ ಮೇ ನಂತರದಲ್ಲಿ ನಿಮಗೆ ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ. ಹೆಚ್ಚಿನ ವ್ಯಯ, ಅಲೆದಾಟಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ. ಆಪ್ತರಿಗಾಗಿ, ಯಾರಿಗಾಗಿ ನೀವು ಶ್ರಮ ಹಾಕ್ತಾ ಇದೆಯಾ ಅಂತಂದರೆ ನಮಗಾಗಿ ಅಲ್ಲ, ಬೇರೆಯವರಿಗಾಗಿ, ಅನ್ಯರಿಗಾಗಿ ಅಲೆದಾಟ ಅನ್ನೋದನ್ನು ಸೂಚಿಸ್ತಾ ಇದೆ. ಮತ್ತು ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನಕ್ಕೆ ರಾಹು ಬರ್ತಾನೆ. ಹೀಗಾಗಿ ರಾಹು ಮತ್ತು ಧನಸ್ಥಾನದ ಕೇತು ಒಂದು ಕಡೆ ಆರೋಗ್ಯ ನಷ್ಟ, ಮತ್ತೊಂದು ಕಡೆ ಧನ ನಷ್ಟ ಎರಡನ್ನೂ ಸೂಚಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಕರ್ಕಟಕ ರಾಶಿಯವರು ತುಂಬ ತೀವ್ರವಾದ ಎಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತೆ. ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳಾಗಬಹುದು, ಅನಗತ್ಯ ನಷ್ಟಗಳನ್ನು ಅನುಭವಿಸಬೇಕಾದ ಪರಿಸ್ಥಿತಿ ಬರುತ್ತೆ. ದುಃಖ, ಕಷ್ಟ, ನೋವು, ಅಳು ಇವುಗಳು ರಾಹು ತಂದುಕೊಡ್ತಕ್ಕಂಥದ್ದು ಏನಪ್ಪ ಅಷ್ಟಮ ಸ್ಥಾನದಲ್ಲಿ ಅಂದರೆ ಈ ಕಷ್ಟವನ್ನು, ಈ ನೋವನ್ನು. ಹೀಗಾಗಿ ವಿಶ್ವಾವಸು ಸಂವತ್ಸರ ನಿಮ್ಮ ಪಾಲಿಗೆ ಸ್ವಲ್ಪ ಒತ್ತಡ ಮತ್ತು ಸ್ವಲ್ಪ ನೋವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು. ಮತ್ತು ವೈರಾಗ್ಯವನ್ನು ತಂದು ಕೊಟ್ಬಿಡ್ತಾನೆ. ಅಲ್ಲಿ ಭಾಗ್ಯದ ಶನೈಶ್ಚರ ನಿಮಗೆ ಯಾವುದರಲ್ಲೂ ಆಸಕ್ತಿ ಬರೋದಿಲ್ಲ. ಏಕಾಂಗಿತನ ಅಂತೀವಲ್ಲ, ಆ ರೀತಿಯಲ್ಲಿ ಒಬ್ಬರೇ ಒಂಟಿಯಾಗಿರ್ತಕ್ಕಂಥದ್ದು, ಖಿನ್ನತೆ, ಇಂಥವುಗಳನ್ನು ಏರ್ಪಾಡು ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಶುಕ್ರ, ಬುಧ, ರವಿ ಇವರು ಒಳ್ಳೆಯ ಶುಭ ಸಂಚಾರಗಳಲ್ಲಿ ನೀವು ಸ್ವಲ್ಪ ಒಳ್ಳೆಯ ಫಲವನ್ನು ಕಾಣಬಹುದು. ಮತ್ತು ಅಕ್ಟೋಬರ್ ಹಾಗೂ ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಗುರು ನಿಮ್ಮ ರಾಶಿಗೆ ಬರ್ತಾನೆ, ಅದು ಉಚ್ಚ ಸ್ಥಾನ. ಆಗ ನೀವು ಅತ್ಯಂತ ಶುಭ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಈ ವರ್ಷದಲ್ಲಿ ಆ ಕಡೆ ಈ ಕಡೆ ಎರಡೂ ಕಡೆ ನಿಮಗೆ ಇಬ್ಬಂದಿ ಆದರೆ ಮಧ್ಯಭಾಗ ಆ ಸಂದರ್ಭದಲ್ಲಿ ಮಾತ್ರ ನೀವು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ತುಂಬ ಉತ್ಕೃಷ್ಟವಾದ ಫಲಗಳನ್ನು ಕಾಣ್ತೀರಾ. ಆ ಉಚ್ಚಸ್ಥಾನದ ಗುರುವಿನಿಂದಾಗಿ ನಿಮಗೆ ದೈವಾನುಕೂಲ ಉಂಟಾಗುತ್ತೆ. ಹಿರಿಯರ, ಗುರು ಪೂಜನೀಯ ಸ್ಥಾನದಲ್ಲಿರ್ತಕ್ಕಂಥವರ ಒಂದು ಮಾರ್ಗದರ್ಶನ ಸಿಗುತ್ತೆ. ಉತ್ತಮೋತ್ತಮ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಉಂಟಾಗುತ್ತೆ. ಈ ರೀತಿಯ ಒಂದು ಶುಭ ಗಳಿಗೆ ಬಂದು ಹೋಗುತ್ತೆ. ಆತಂಕ ಬೇಡ. ಇವುಗಳಿಗೆ ಪರಿಹಾರವೂ ಇದೆ. ಮುಖ್ಯವಾಗಿ ನೀವು ಗಮನಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ರಾಹು ಮತ್ತು ಕೇತುಗಳಿಗೆ ಧನ ನಷ್ಟ. ವಿದ್ಯಾರ್ಥಿಗಳಿಗೂ ಅಷ್ಟೇ, ದ್ವಿತೀಯದ ಕೇತು ಹೊರಟು ಮಾತನ್ನು ತರ್ತಾನೆ, ಗುಂಪುಗಾರಿಕೆಯನ್ನು ತಂದುಬಿಡ್ತಕ್ಕಂಥ ಸಾಧ್ಯತೆ, ನಿಮ್ಮ ಸ್ವಭಾವ ಹಾಳಾಗಿಬಿಡುತ್ತೆ. ಉಪನ್ಯಾಸಕರಿಗೆ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಘರ್ಷಣೆಗಳು, ಕಲಹಗಳು ಉಂಟಾಗುತ್ತೆ. ಹೀಗೆ ಕೇತು ಎಲ್ಲ ವಿಘ್ನಗಳನ್ನು ಮಾಡ್ತಕ್ಕಂಥವನು. ಹೀಗಾಗಿ ಎಲ್ಲ ಕಾರ್ಯಗಳಲ್ಲೂ ವಿಘ್ನ ಅನುಭವಿಸಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಹುಷಾರು, ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಿಕೊಳ್ಳಿ. ಪರಿಹಾರ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಹಾಗೂ ಗಣಪತಿ ಪ್ರಾರ್ಥನೆಯೇ ನಿಮಗೂ ಕೂಡ ಅದು ತುಂಬ ಶ್ರೇಷ್ಠಕರವಾದದ್ದು. ಮತ್ತು ಚಂದ್ರ
ಅಲ್ಲಿ ದುರ್ಗಾಸ್ಥಾನದಲ್ಲಿ ಗೌರಿ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹೀಗಾಗಿ ನೀವು ದುರ್ಗಾರಾಧನೆ ಇವುಗಳಿಂದ ಹೊರಗೆ ಬರಲಿಕ್ಕೆ ಗಣಪತಿ ಸುಬ್ರಹ್ಮಣ್ಯ ಇಬ್ಬರಿಗೂ ತಾಯಿಯಾಗಿರ್ತಕ್ಕಂಥ ಜಗದೀಶ್ವರಿ ಲಲಿತಾ ಪರಮೇಶ್ವರಿ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಇವುಗಳನ್ನು ನಿತ್ಯ ಪಾರಾಯಣ ಮಾಡುವುದರಿಂದ ನೀವು ನೋಡಿ ಸಂಕಷ್ಟದಿಂದ, ಅಳುವಿನಿಂದ, ದುಃಖದಿಂದ ಖಂಡಿತ ಹೊರಗೆ ಬರ್ತೀರ. ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈಗ ಸಿಂಹ ರಾಶಿಯ ಇಡೀ ವರ್ಷದ ಫಲಾಫಲ ಹೇಗಿದೆ ಸಿಂಹರಾಶಿಯವರಿಗೆ ಈ ವರ್ಷ? ಒಳ್ಳೇದಿದೆಯಾ ಅಥವಾ ಯಾವ್ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಗುರುಜಿ? ಸಿಂಹರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ ಹೇಳುವಂತಹದ್ದು ಕಾಣಿಸ್ತದೆ. ಯಾವ ವಿಷಯದಲ್ಲಿ? ಗುರುವಿನ ವಿಷಯದಲ್ಲಿ. ಮೇ 14ನೇ ತಾರೀಕಿನ ನಂತರದಲ್ಲಿ ಗುರು ಲಾಭಭಾವಕ್ಕೆ ಬರ್ತಾ ಇದ್ದಾನೆ. ಈಗಾಗಲೇ ಕರ್ಮದಲ್ಲಿದ್ದಾಗ 2 ಯೋಗದ ಫಲವನ್ನು ಅನುಭವಿಸ್ತಾ ಇರ್ತೀರಿ. ಒಂದು ಗಜಕೇಸರಿ ಯೋಗದ ಫಲ, ಮತ್ತೊಂದು ಅಮಲಾ ಯೋಗದ ಫಲ. ಈ 2 ಯೋಗಗಳು ಇದ್ದಾವೆ. ಆದರೆ ಶತ್ರುವಿನ ಮನೆಯಲ್ಲಿದ್ದರಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ಸಿಗ್ತಾ ಇದೆ. ಮೇ 14ನೇ ತಾರೀಕಿನ ನಂತರದಿಂದ ಲಾಭಭಾವಕ್ಕೆ ಬರ್ತಾ ಇದ್ದಾನೆ ಅಂದರೆ ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂಥದ್ದು. ಯಾವುದಾದ್ರೂ ಕೆಲಸ ಕಾರ್ಯ ಇತ್ಯಾದಿಗಳನ್ನು ನೀವು ಗುರುವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿದಲ್ಲಿ, ಗುರುವಿನ ಅನುಗ್ರಹದೊಂದಿಗೆ ಮಾಡಿದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಉದರ ಬೇನೆ ಉಂಟಾಗ್ತದೆ. ಈ ವರ್ಷದಲ್ಲಿ ಸಾಕಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕಾರಣ ಕೇತು ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮೇ 18ನೇ ತಾರೀಕಿನಂದು ಕೇತು ನಿಮ್ಮ ರಾಶಿಗೆ ಬಂದ ನಂತರದಲ್ಲಿ ಹೊಟ್ಟೆಯ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ. ಆಹಾರ ಜೀರ್ಣ ಆಗುವುದಿಲ್ಲ, ಊಟ ಸೇರುವುದಿಲ್ಲ, ಊಟ ಮಾಡಿದರೂ ಸಹಿತವಾಗಿ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ, ನಿದ್ದೆ ಸರಿಯಾಗಿ ಬರುವುದಿಲ್ಲ, ದುಸ್ವಪ್ನಾದಿಗಳು ಬೀಳ್ತದೆ. ಅದಕ್ಕೆ ಕಾರಣ ಏನು ಅಂದರೆ ಸಪ್ತಮ ಸ್ಥಾನದಲ್ಲಿ ರಾಹು ಬಂದಿರ್ತಾನೆ. ನಿಮಗೆ ಕುಂಭರಾಶಿಯನ್ನು ಪ್ರವೇಶ ಮಾಡಿರ್ತಾನೆ. ಕೇತು ನಿಮ್ಮ ರಾಶಿ ಬಂದ ಅಂದರೆ 7ನೇ ಮನೆಗೆ ರಾಹು ಬಂದಿರ್ತಾನೆ. ಈಗ ಆ ರಾಹುವಿನ ದೃಷ್ಟಿ ಬಿದ್ದ ತಕ್ಷಣದಲ್ಲಿ ನರಗಳೆಲ್ಲ ತೊಂದರೆ ಕೊಡಲಿಕ್ಕೆ ಆರಂಭವಾಗುತ್ತೆ. ಕೈ ಕಾಲುಗಳೆಲ್ಲ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರ್ತದೆ. ದೇಹದಲ್ಲಿ ಬಾವುಗಳು ಇರುವಂತಹ ಸಾಧ್ಯತೆ ಇರ್ತದೆ. ಜೊತೆಯಲ್ಲಿ ಕುಂಭರಾಶಿಯಾಗೆ ರಾಹು ಬಂದು ನೋಡ್ತಾ ಇದ್ದಾನೆ ಅಂದರೆ ನಿಮ್ಮ 2 ಕಾಲಿನ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಜೊತೆಯಲ್ಲಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಇದಕ್ಕೆ ಮಾತ್ರ ನೀವು ಬಹಳ ಜಾಗೃತಿಯಾಗಿರಬೇಕು. ವಿದ್ಯಾನಾಶಂತೂ ಅಷ್ಟಮ, ಮಕ್ಕಳಿಗೆ ವಿದ್ಯೆಗೆ ತೊಂದರೆ ಉಂಟಾಗ್ತದೆ. ಉದ್ಯೋಗ ನಾಶಂತೂ ಅಷ್ಟಮ, ಉದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ತುಂಬ ಕಾಳಜಿ ಇರಬೇಕು. ಇಲ್ಲಾಂದರೆ ಉದ್ಯೋಗವನ್ನೇ ತೆಗೆದುಬಿಡ್ತಾರೆ ಅಥವಾ ತೆಗೆದುಹಾಕ್ಬಿಡ್ತಾರೆ, ಉದ್ಯೋಗವೇ ಸಿಗೋದಿಲ್ಲ. ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಪರಿತಪಿಸಬೇಕಾದಂತಹ ಸಂದರ್ಭ ಬರ್ತದೆ. ಸಿಂಹರಾಶಿಯವರಿಗೆ ಸಾಧಾರಣವಾಗಿ ದ್ರವ್ಯನಾಶಂತೂ ಅಷ್ಟಮಂ, ದ್ರವ್ಯವನ್ನು ನಾಶ ಮಾಡ್ತಾರಂತೆ. ಯಾರಿಗೆ? ವ್ಯಾಪಾರಸ್ಥರಿಗೆ, ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ದ್ರವ್ಯನಾಶ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಕೆಲಸಗಾರರಿಂದ ತೊಂದರೆಗಳೇನಾದರೂ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಕೆಲಸಗಾರರನ್ನೇ ನಂಬ್ಕೊಂಡಿರ್ತೀರಿ, ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ಕೆಲಸ ಕಾರ್ಯಗಳೆಲ್ಲ ಕೆಟ್ಟು ಹೋಗ್ತದೆ. ಈ ಉದ್ದಿಮೆದಾರರಿಗೆಲ್ಲ ಸಾಕಷ್ಟು ಕೆಲಸಗಾರರು ಬೇಕು. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ. ಹೀಗಾಗಿ ಜೀವನದಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಕಂಡರೂ ಸಹಿತವಾಗಿ ನೋಡಿ, ಕೊನೆಯ ಭಾಗದಲ್ಲಿ ಅಕ್ಟೋಬರ್ ನಂತರದಲ್ಲಿ ಡಿಸೆಂಬರ್ದವರೆಗೆ ಗುರುವಿನ ಬಲ ಇರುವುದಿಲ್ಲ. ಏನಾದರೂ ಮದುವೆ ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅಂದರೆ ನಿಮಗೆ ಅಲ್ಲಿಯವರೆಗೆ ಅವಕಾಶ ಇರತಕ್ಕಂಥದ್ದು ಉತ್ತರಾಯಣದಲ್ಲಿ. ಅದೇ ದಕ್ಷಿಣಾಯಣ ಆರಂಭವಾದ ನಂತರದಲ್ಲಿ ನಿಮಗೆ ಗುರುವಿನ ಬಲ ಕಡಿಮೆ ಆಗ್ತಾ ಬರ್ತದೆ. ಜೊತೆಯಲ್ಲಿ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ಏಕೆ ಬಂದ್ಬಿಟ್ಟ ಅಂದರೆ ಯಾವ ಕೆಲಸ ಕಾರ್ಯಗಳು ಆಗೋದಿಲ್ಲ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ದೊಡ್ಡದಾಗಿ ಮಾಡಲಿಕ್ಕೆ ಹೋಗೋದು ಬೇಡ. ಹಣವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಜೊತೆಯಲ್ಲಿ ವಿಶೇಷವಾಗಿ ನೀವು ಈ ಹೋಟೆಲ್ ಉದ್ದಿಮೆದಾರರು ಇತ್ಯಾದಿಗಳು ಯಾರು ಇದ್ದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರ್ತದೆ. ಅಂದರೆ ಈಗ ಈ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ, ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಆದರೆ ನಿಮಗೆ ಸ್ವಲ್ಪ ಶನಿಯ ಪ್ರಭಾವದಿಂದ ಹೋಟೆಲ್ ಉದ್ಯಮದಲ್ಲಿ ಸ್ವಲ್ಪ ಇಳಿಕೆ ಉಂಟಾಗುವಂತಹ ಸಾಧ್ಯತೆ, ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳಿರ್ತದೆ. ಈ ಎಲ್ಲ ದೋಷಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು? ಅಷ್ಟಮ ಶನಿ ಈಗಾಗಲೇ ಬಂದುಬಿಟ್ಟಿದೆ. ಸಾಧ್ಯವಾದರೆ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ ಮೊದಲು. ಯಾಕೆಂದರೆ ಗುರು ಪ್ರಭಾವದಿಂದ ಗುರು ಫಲವನ್ನು ಕೊಡ್ತಾನೆ. ಆದರೆ ಶನಿ ಪ್ರಭಾವ ಜಾಸ್ತಿ ಆಯಿತು ಅಂದರೆ ನೀವು ಇದ್ದದ್ದನ್ನೆಲ್ಲ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬರ್ತದೆ. ಮನೆ ಬಿಟ್ಟು ಓಡಿಸ್ಬಿಡ್ತಾನೆ, ಉದ್ಯೋಗ ಬೇಡ ಅಂತ ಬಿಟ್ಟು ಓಡಿ ಬಂದುಬಿಡ್ತೀರಿ. ಆ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ. ಆದ್ದರಿಂದ ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ. ಸಿಂಹರಾಶಿಯವರು ಸಾಧಾರಣವಾಗಿ ಶನಿ ಶಾಂತಿ ಮಾಡುವಾಗ ನಿಮ್ಮ ಶರೀರ ತೂಕದ ಎಳ್ಳಿನಿಂದ ತಿಲಹೋಮವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಅಥವಾ ಯಾವುದಾದ್ರೂ ಗೋಶಾಲೆಗೆ ಎಳ್ಳನ್ನು ಕೊಡುವುದರಿಂದಲೂ ಸಹಿತವಾಗಿ ಗೋ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ.
ಇದು ಸಿಂಹ ರಾಶಿಯವರ ಈ ವರ್ಷದ ಫಲಾಫಲವಾದರೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈಗ ಹೇಗಿದೆ? ಕನ್ಯಾ ರಾಶಿಯವರು ಯಾವ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು, ಏನೆಲ್ಲ ಒಳಿತಾಗತ್ತೆ, ಇದ್ರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಕನ್ಯಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ. ಬೇವು ಬೆಲ್ಲ ಎರಡೂ ಸಮ್ಮಿಶ್ರವಾಗಿದೆ ನಿಮ್ಮ ಬದುಕಿಗೆ ಈ ವಿಶ್ವಾವಸು ಸಂವತ್ಸರ. ಯಾಕೆ ಅಂತಂದರೆ ಶನೈಶ್ಚರನ ಬದಲಾವಣೆ ಸಪ್ತಮಕ್ಕೆ ಏನು ಬಂದಿದ್ದಾನೆ ಅಲ್ಲಿ ದಿಗ್ಬಲ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ತುಂಬ ಬಿರುಗಾಳಿಯನ್ನು ತರುತ್ತೆ ದಾಂಪತ್ಯದಲ್ಲಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹುಷಾರಾಗಿರಿ. ದಾಂಪತ್ಯ ಅದು ಗಾಜಿನ ಹೂಜಿ ಇದ್ದ ಹಾಗೆ, ಬಹಳ ನಾಜೂಕಿನಿಂದ ವರ್ತನೆ ಮಾಡಬೇಕಾಗತ್ತೆ ಕನ್ಯಾ ರಾಶಿಯವರು ಈ ವರ್ಷದಲ್ಲಿ. ವ್ಯವಹಾರ ಸ್ಥಾನವೂ ಹೌದು, ಹೀಗಾಗಿ ವ್ಯಾಪಾರಗಳಲ್ಲಿ ತೊಂದರೆಗಳು ವಿಳಂಬಗಳಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಈ ಆಗಬೇಕಾಗಿತ್ತು ಆಗಿಲ್ಲ ಈ ಥರದ ವೆಯ್ಟಿಂಗ್ ಪೀರಿಯಡ್ ಅಂತೀವಲ್ಲ, ಅದು ವಿಪರೀತವಾಗಿಬಿಡುತ್ತೆ. ಕಾದು ಹೈರಾಣಾಗಿಬಿಡ್ತೀರ, ಅಂಥದ್ದೊಂದು ಸಂದರ್ಭ ಸೂಚಿಸ್ತಾ ಇದೆ ಪ್ರಾರಂಭದಲ್ಲಿ. ಇನ್ನು ಈಗ ತತ್ಕಾಲದಲ್ಲಿ ಗುರು ಬಲ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಮೇವರೆಗೆ ಮೇ ನಂತರದಲ್ಲಿ ಮಾತ್ರ ಕರ್ಮಸ್ಥಾನಕ್ಕೆ ಬರ್ತಾನೆ. ಅದು ಕೂಡ ಏನಂಥ ಹೀನಫಲ ಅಂತಲ್ಲ. ವೃತ್ತಿಯಲ್ಲಿ ಹೊಸ ಅವಕಾಶಗಳು, ಸ್ಥಾನಮಾನಗಳು, ಪ್ರತಿಷ್ಠೆ, ಗೌರವ ಇವುಗಳೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಯಾವುದೇ ಆತಂಕ ಬೇಡ. ವೃತ್ತಿ ಸಂಬಂಧಿ ಹೊಸ ಬದಲಾವಣೆಯನ್ನು ಕಾಣ್ತೀರ ಕನ್ಯಾ ರಾಶಿಯವರು. ಸಮಾಧಾನವನ್ನು ಕಾಣ್ತೀರ, ಅದರಲ್ಲಿ ಏನೂ ಸಂಶಯ ಇಲ್ಲ. ಮತ್ತು ಅವನು ಚತುರ್ಥಾಧಿಪತಿಯೂ ಹೌದು, ಸಪ್ತಮಾಧಿಪತಿಯೂ ಹೌದು. ಹೀಗಾಗಿ ಅಧಿಪತಿಯ ಬಲ ಚೆನ್ನಾಗಿರೋದ್ರಿಂದಾಗಿ ಉಚ್ಚಾಭಿಲಾಷೆ ಬೇರೆ. ಮಿಥುನ ರಾಶಿಯಲ್ಲಿ ಗುರುವಿಗೆ ಹೆಚ್ಚಿನ ಬಲ ಇರ್ತದೆ. ಈ ಕಾರಣದಿಂದಾಗಿ ಗೃಹ ಸೌಖ್ಯ, ಮನೆ ಕಟ್ತಕ್ಕಂಥದ್ದು, ಹೊಸ ವಾಹನ ಖರೀದಿ ಆಗಬಹುದು. ಈ ಥರದಕ್ಕೆಲ್ಲ ಅವಕಾಶಗಳು ಖಂಡಿತ ಇದೆ. ಬಂಧು ಬಾಂಧವರ ಮಿತ್ರರ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅವರ ಬಾಂಧವ್ಯಗಳು ಚಿಗುರ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲೂ ಏನು ತೀರಾ ಅಂತ ಅಲ್ಲ, ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆ ಹೆಜ್ಜೆಗಳು ನೀಡಬೇಕು ಅಂತ. ಮತ್ತು ಪ್ರಧಾನವಾಗಿ ಮತ್ತು ಗಮನಿಸ್ತಕ್ಕಂಥ ನಾವು ರಾಹು ಕೇತುಗಳನ್ನು. ಹೀಗಾಗಿ ಷಷ್ಠದ ರಾಹು ಸ್ವಲ್ಪ ಹುಂಬತನವನ್ನು ತಂದು ಕೊಡ್ತಾನೆ. ಏನಾಗುತ್ತೆ ನೋಡ್ಬಿಡ್ತೀನಿ, ಈ ಥರದೊಂದು ಹುಂಬತನ ಅಂತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಅದು ಕಡಿಮೆ ಮಾಡ್ಕೋಬೇಕು. ವ್ಯಯದ ಕೇತು ಇದ್ದಾನಲ್ಲ, ಕಣ್ಣಿಗೆ ಕಾಲಿಗೆ ಬಾಧೆ ತರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಪವ್ಯಯಗಳು ಬೇಕಾಗಿರಲ್ಲ, ಆದರೂ ವಿಪರೀತವಾದ ಖರ್ಚು, ಅನಗತ್ಯ ಖರ್ಚು ಅಂತೀವಲ್ಲ, ಆ ಥರದ್ದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಹುಷಾರು. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ, ಅದಂತೂ ತುಂಬ ಉತ್ಕೃಷ್ಟವಾದ ಫಲ ಕೊಡುತ್ತೆ. ಬಹುಶಃ ಬೇವು ಬೆಲ್ಲ ಎರಡು ಅಂತ ಹೇಳಿದ್ನಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಬೆಲ್ಲ ಸಮೃದ್ಧವಾಗಿರುತ್ತೆ ನಿಮ್ಮ ಬದುಕಿಗೆ. ಯಾಕೆಂದರೆ ಲಾಭದ ಗುರು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಉಂಟು ಮಾಡ್ತಾನೆ, ಹಿರಿಯರಿಂದ ಒಳ್ಳೆಯ ಉಪದೇಶಗಳನ್ನು ಕೊಡಿಸ್ತಾನೆ. ಅಷ್ಟಲ್ಲದೆ ನಿಮಗೆ ಅತ್ಯಧಿಕ ಲಾಭ, ವ್ಯಾಪಾರಿಗಳಿಗಂತೂ ವಿಶೇಷವಾದ ಲಾಭವನ್ನು ಕಾಣ್ತೀರಾ. ಸಿಹಿ ಪದಾರ್ಥದ ವ್ಯಾಪಾರಿಗಳು, ಗುರು ಈ ಕೋಚಿಂಗ್ ಟೀಚಿಂಗ್ ಅಂತೀವಲ್ಲ, ವಿವೇಚನೆ ತುಂಬತಕ್ಕಂಥ ಕ್ಷೇತ್ರಗಳು, ಶಾಲೆ ಕಾಲೇಜು ಇತ್ಯಾದಿಗಳು ಯಾವುದಿದ್ದಾವೆ, IT BT ಅಂತೀವಲ್ಲ, ಆ ಎಲ್ಲ ಕ್ಷೇತ್ರದವರಿಗೆ ಅತ್ಯಧಿಕ ಲಾಭದ ಒಂದು ಫಲವನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೆ 3 ತಿಂಗಳು ನಿಮಗೆ ಬಂಗಾರ ಸುವರ್ಣ ಫಲ ಅಂತೀವಲ್ಲ, ಆ ರೀತಿಯ ಫಲಗಳನ್ನು ಖಂಡಿತ ಕಾಣ್ತೀರಾ. ಮನೆ ಕಟ್ತಕ್ಕಂಥದ್ದು ಇತ್ಯಾದಿ ಎಲ್ಲವೂ ಅಲ್ಲಿ ಏರ್ಪಾಡಾಗ್ಬಿಡುತ್ತೆ. ಆಮೇಲೆ ಮತ್ತೆ ಯಥಾ ಪ್ರಕಾರ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ. ಆತಂಕ ಬೇಡ, ಹೆಚ್ಚಿನ ಫಲ ಚೆನ್ನಾಗಿದೆ. ಸಪ್ತಮದ ಶನೈಶ್ಚರನ ಅದೊಂದು ನಿಮಗೆ ತೊಡಕು. ಈ ಕಾರಣದಿಂದಾಗಿ ನೀವು ದಾಂಪತ್ಯ ಜೀವನದ ಸೌಖ್ಯಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇವುಗಳನ್ನು ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈಗ ತುಲಾರಾಶಿ. ತುಲಾರಾಶಿಗೆ ಈ ಹೊಸ ವರ್ಷ ಹೇಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಗುರುಜಿ, ತುಲಾರಾಶಿಯವರಿಗೆ ಹೇಗಿದೆ ಈ ವರ್ಷ? ಈ ವರ್ಷ ತುಲಾರಾಶಿಯವರಿಗೆ ಬೆಲ್ಲ, ವಾವ್, ಸಿಹಿ ಜಾಸ್ತಿ. ಕಾರಣ ಯಾಕೆಂದರೆ ಪಂಚಮ ಶನಿ ಬಿಡುಗಡೆ ಆಗ್ತಾ ಇದೆ, ಗುರುವಿನ ಬಲ ಬರ್ತಾ ಇದೆ. ಮೇ 14 ನಂತರ ಗುರು ಭಾಗ್ಯಕ್ಕೆ ಬಂದ್ಬಿಡ್ತಾನೆ, ಕರ್ಮಕ್ಕೆ ಹೋಗ್ತಾನೆ. ಹೀಗಾಗಿ ಭಾಗ್ಯ ಕರ್ಮ ಎರಡೂ ಸಹಿತವಾಗಿ ಅನುಕೂಲವಾಗ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂತಹ ಕಾಲ, ಕುಟುಂಬದಲ್ಲಿ ಭಾಗ್ಯ ವೃದ್ಧಿಯಾಗುವಂತಹ ಕಾಲ. ಇನ್ನು ತಂದೆ ತಾಯಿಯಿಂದ ಏನಾದ್ರು ನಿಮಗೆ ಕೊಡುಗೆಯಾಗಿ ಏನಾದ್ರು ಬರಬೇಕು ಆದರೆ ಬರುವಂತಹ ಕಾಲವಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಪಾಸ್ತಿ ಇತ್ಯಾದಿಗಳು ಲಭ್ಯವಾಗುವಂತಹ ಕಾಲವಾಗಿದೆ. ನೋಡಿ, ನಿಮ್ಮ ರಾಶಿಯಿಂದ 6ನೇ ಮನೆಗೆ ಶನಿ ಹೋಗಿರ್ತಾನೆ. ಅಂದರೆ ಶತ್ರುಗಳ ಕಾಟ ಕಡಿಮೆ ಆಗ್ತದೆ. ಶತ್ರುಗಳೆಲ್ಲ ಹೆದರ್ಕೊಂಡು ಬಿಡ್ತಾರೆ, ನಿಮ್ಮನ್ನು ನೋಡಿದ ತಕ್ಷಣ ಭಯ ಉಂಟಾಗ್ತದೆ. ಇಷ್ಟು ದಿವಸ ಶತ್ರುಗಳೇ ನಿಮ್ಮನ್ನು ತೊಂದರೆ ಕೊಡ್ತಾ ಇದ್ರು. ಪಂಚಮಕ್ಕೆ ಶನಿ ರಾಹು ಇದ್ದಾನೆ, ಇದರ ಬಗ್ಗೆ ತುಂಬ ಜಾಗ್ರತೆ ಬೇಕು. ಯಾಕೆಂದರೆ ನಾಗದೋಷ ಮತ್ತೆ ಆರಂಭವಾಗ್ತದೆ. ತುಲಾರಾಶಿಯವರಿಗೆ ಚರ್ಮವ್ಯಾಧಿ ಉಂಟಾಗುವ ಸಾಧ್ಯತೆ, ಅದರಲ್ಲೂ ಕಾಲಿನ ಭಾಗದಲ್ಲಿ ಏನಾದ್ರು ತೊಂದರೆಗಳು, ಏನಾದ್ರು ಸೊಳ್ಳೆಗಳೇ ಕಟ್ಸ್ಕೊಂಡ್ಬಿಟ್ಟೆ ಇಡೀ ದಿವಸ ನೀವು ನಾವೇ ಆಗ್ತಾ ಇರ್ತದೆ, ತಿಕ್ಕಿದ್ರು ಸಹಿತವಾಗಿ ಅದು ಪರಿಹಾರ ಆಗಲ್ಲ. ಆದ್ದರಿಂದ ಸಾಕಷ್ಟು ತೊಂದರೆ ಇರುವಂತಹ ಸಾಧ್ಯತೆ. ಅದರಲ್ಲೂ ಶುಗರು BP ಇತ್ಯಾದಿಗಳೆಲ್ಲ ಇದ್ದವರಿಗೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಪಂಚಮದ ರಾಹು ಅದು ಬುದ್ಧಿಸ್ಥಾನದಲ್ಲಿರ್ತಾನೆ. ಹೀಗಾಗಿ
ಬುದ್ಧಿಯ ನ್ಯೂನತೆಯನ್ನು ಕೊಡ್ತಾನಂತೆ. ಮರವು ಜಾಸ್ತಿ ಆಗ್ತದೆ. ರಾಹು ಬಂದಾಗ ಏನಾಗುತ್ತೆ, ಮರವು ಜಾಸ್ತಿ ಆಗುವಂತಹ ಸಂದರ್ಭ, ಅಥವಾ ಮಕ್ಕಳಿಂದ ಏನಾದರೂ ತೊಂದರೆಗಳು ನಿಮಗೆ ಬರುವಂತಹ ಸಾಧ್ಯತೆ. ಒಳ್ಳೆ ಮಕ್ಕಳ ಬಗ್ಗೆ ನೀವು ಒಳ್ಳೆ ಕಾಳಜಿ ಇಟ್ಕೊಂಡಿರ್ತೀರಿ, ಮಕ್ಕಳು ಓದೋದೇ ಇಲ್ಲ, ಮಕ್ಕಳ ಚಿಂತೆ ಜಾಸ್ತಿ ಆಗ್ತದೆ, ಆ ಚಿಂತೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಂತಹ ಸಂದರ್ಭ. ಅದಕ್ಕಿಂತಲೂ ಮುಖ್ಯವಾಗಿ ಲಾಭಭಾವದಲ್ಲಿ ಕೇತು ಬಂದಾಗ ಬರ್ತಾನೆ ಲಾಭಭಾವಕ್ಕೆ. 11ನೇ ಮನೆ ಬಂದ್ಬಿಟ್ಟ ಅಂದ್ರೇನು, ಲಾಭ ಶೂನ್ಯ, ಬರಬೇಕಾದ್ದು ಪೂರ್ಣ ಬರೋದಿಲ್ಲ, ಅರ್ಧಂಬರ್ಧವಾಗಿ ಬರ್ತದೆ, ಮನಸ್ಸಿಗೆ ಖೇದ ಉಂಟಾಗ್ತದೆ, ಕ್ಲೇಶ ಉಂಟಾಗುವಂತಹ ಸಾಧ್ಯತೆ. ಆದರೆ ಭಾಗ್ಯಕ್ಕೆ ಬರುವಂತಹ ಗುರು ಒಳ್ಳೆಯ ಭಾಗ್ಯ, ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ. ಹೀಗಾಗಿ ಮಂಗಲ ಕಾರ್ಯಕ್ಕೆ ಅಣಿಯಾಗಿ, ಮಂಗಲ ಕಾರ್ಯವನ್ನು ಈ ವರ್ಷ ನೀವು ಮಾಡಲೇಬೇಕು ಅಂತಾದರೆ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ದೇವತಾ ಆರಾಧನೆಯೊಂದಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಪ್ರಯೋಜನವಾಗ್ತದೆ. ನೀವು ಈ ವರ್ಷದಲ್ಲಿ ಆರಾಧನೆ ಮಾಡಬೇಕಾದಂತಹ ದೇವರು ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣೇಶ್ವರಿ ದೇವಿ ಯಕ್ಷೀವ ಭೃಗುನಂದನ ಹೇಳುವ ಪ್ರಕಾರವಾಗಿ ಶುಕ್ರನ ಆಧಿಪತ್ಯ ನಿಮ್ಮ ರಾಶಿಗೆ ಆದ್ದರಿಂದ ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಯಕ್ಷಿಣಿ ದುರ್ಗಾ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಈ ಹೊಸ ವರ್ಷ ವೃಶ್ಚಿಕ ರಾಶಿಯವರಿಗೆ ಬೇವು ಜಾಸ್ತಿನ ಬೆಲ್ಲ ಜಾಸ್ತಿನ ಶಾಸ್ತ್ರಿಗಳೇ? ವೃಶ್ಚಿಕ ರಾಶಿ ತಿಳಿಸ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಈ ಒಂದು ಸಂವತ್ಸರ ಏನಿದೆ ವಿಶ್ವಾವಸು ಸಂವತ್ಸರ ನಿಮ್ಮ ಪಾಲಿಗೆ ಸ್ವಲ್ಪ ಕಹಿ ಬೇವು ಜಾಸ್ತಿ ಅಂತ ಹೇಳಬಹುದು. ಹಾಗಂತ ಬೆಲ್ಲ ಇಲ್ಲ ಅಂತಲ್ಲ, ಅಂದರೆ ಸಿಹಿ ರುಚಿ ಫಲಗಳಿಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗಿದೆ. ಎರಡನ್ನೂ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಪಂಚಮ ಶನೈಶ್ಚರ, ಪಂಚಮ ಶನಿಕಾಟ ಅನ್ನೋದಿದೆಯಲ್ಲ, ಅದು ಚಿತ್ತವನ್ನು ಕೆರಳಿಸುತ್ತೆ, ನಿಮ್ಮ ಮನಸ್ಸು ವಿಕಾರವಾಗುತ್ತೆ, ದ್ವಂದ್ವಗಳು ಹೇಳುತ್ತೆ, ಒಂದು ಸ್ಥಿರತೆ ಅನ್ನೋದು ಇಲ್ಲದೆ ಹೋಗ್ಬಿಡುತ್ತೆ. ಅದು ಮಕ್ಕಳ ಸ್ಥಾನ, ಹೀಗಾಗಿ ಮಕ್ಕಳ ಚಟುವಟಿಕೆಗಳು, ಅವರ ವರ್ತನೆಗಳು ಇವೆಲ್ಲ ನಿಮ್ಮನ್ನು ರಾಡಿಗೊಳಿಸಿಬಿಡುತ್ತೆ. ಅವರ ವಿಚಾರದಲ್ಲಿ ತುಂಬ ಚಿಂತಾಕ್ರಾಂತರಾಗುವ ಸಾಧ್ಯತೆಯನ್ನು ಹೆಚ್ಚು ಮಾಡುತ್ತೆ. ಮತ್ತು ಅದು ಆಲೋಚನಾ ಸ್ಥಾನ, ಮಂತ್ರಾಲೋಚನೆ ಮಾಡ್ತಕ್ಕಂಥದ್ದು. ಯಾವುದಾದ್ರು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಸ್ವಲ್ಪ ವಿವೇಚನೆಯಿಂದ ವರ್ತನೆ ಮಾಡಬೇಕಾದಂಥ ಪರಿಸ್ಥಿತಿ ನಿಮಗಿದೆ. ಎಚ್ಚರಿಕೆಯಿಂದ ಹೆಜ್ಜೆಗಳು ನೀಡಿ. ಆ ಸಂದರ್ಭಗಳಲ್ಲಿ ಎಲ್ಲಿದ್ದೀರಾ, ಏನು ಮಾತಾಡ್ತಾ ಇದ್ದೀರಾ, ಇವುಗಳ ಅರಿವು ಇರಬೇಕಾಗತ್ತೆ. ಸದ್ಯಕ್ಕೆ ಗುರು ಚೆನ್ನಾಗಿದ್ದಾನೆ, ಹೀಗಾಗಿ ಗುರುಬಲದಿಂದಾಗಿ ಮೇವರೆಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಆ ಫಲ, ಯಾವುದು ತೊಡಕಿನ ಫಲ ಇದೆಯೋ ಅದು ಅಷ್ಟು ಕಾಡೋದಿಲ್ಲ. ಮೇ ನಂತರದಲ್ಲಿ ಅಷ್ಟಮಕ್ಕೆ ಹೋಗುವಂಥ ಗುರು, ಅವನು ಧನಾಧಿಪತಿ, ವಾಗಾಧಿಪತಿ, ಅನ್ನದ ಅಧಿಪತಿ ಹೌದು, ಧೀಶಕ್ತಿಯ ಅಧಿಪತಿ ಹೌದು, ಸಂತಾನದ ಅಧಿಪತಿ ಹೌದು. ಹೀಗಾಗಿ ಅವೆಲ್ಲವೂ ನಷ್ಟವಾಗ್ತಾ ಹೋಗುತ್ತೆ. ಮಾತಿನ ಶಕ್ತಿ ಕಳ್ಕೊಳ್ತೀರ, ವಿದ್ಯಾರ್ಥಿಗಳ ತೊಡಕುಗಳು ಏರ್ಪಾಡಾಗುತ್ತೆ, ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರ್ತದೆ, ಬುದ್ಧಿ ಚಿತ್ತ ವಿಕಾರ ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಕೆರಳಿಸುತ್ತೆ, ಕೋಪ ಬಂದುಬಿಡುತ್ತೆ, ಆರೋಗ್ಯ ಹಾನಿಯಾಗುತ್ತೆ. ಗುರು ಕರಳಿಗೆ ಅಧಿಪತಿ, ಹೀಗಾಗಿ ಕರಳಿನ ಬಾಧೆಗಳು ಬರಬಹುದು. ಅನ್ನ ವಿಷಾಹಾರ ಸೇವನೆ, ಜಂಕ್ ಫುಡ್ ಅಂತೀವಲ್ಲ, ಇವುಗಳ ಬಾಧೆ ಸೆಳವು ಜಾಸ್ತಿಯಾಗಿ ಅವುಗಳಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ದುಃಖ, ನೋವು, ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಕೊಟ್ಟರೆ ನಿಮಗೆ ಅದರಿಂದ ಚ್ಯುತಿ ಆಗ್ತೀರಾ, ಅದನ್ನು ಸೂಚಿಸ್ತಾ ಇದೆ. ಇಷ್ಟೆಲ್ಲ ಗುರುವಿನಿಂದ. ಆದರೆ ಇನ್ನು ರಾಹು ಹೃದ್ರೋಗವನ್ನು, ಚತುರ್ಥಕ್ಕೆ ಬರ್ತಕ್ಕಂಥ ರಾಹು ಹೃದಯ ಸಂಬಂಧಿ ರೋಗಗಳನ್ನು, ಬೆನ್ನು ಹಾಗೂ ಕೊರಳು ಅವುಗಳ ಮಧ್ಯೆ ಇರತಕ್ಕಂತಹ ಭಾಗಕ್ಕೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕರ್ಮಸ್ಥಾನಕ್ಕೆ ಕೇತು ಪ್ರವೇಶವಾದರೆ ವೃತ್ತಿಯಲ್ಲಿ ವಿಘ್ನಗಳು, ತೊಡಕುಗಳು, ಸಾಕಪ್ಪ ಅನಿಸುವ ಹಾಗೆ ಮಾಡಿಬಿಡ್ತಾನೆ ಕೇತು. ಕೆಲಸ ಆಗಲ್ಲ, ಬಿಡಲಿಕ್ಕಾಗಲ್ಲ, ಆ ರೀತಿಯ ಒಂದು ಇಕ್ಕಳದಲ್ಲಿ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಅಂತೀವಲ್ಲ, ಆ ರೀತಿಯ ತೊಂದರೆಗಳನ್ನು ಕೇತು ಉಂಟು ಮಾಡ್ತಾನೆ, ಕಾರ್ಯ ವಿಘ್ನಗಳನ್ನು ಸೂಚಿಸ್ತಾನೆ. ಹೀಗಾಗಿ ಸ್ವಲ್ಪ ಸವಾಲನ್ನು ಎದುರಿಸಬೇಕಾದ ಪರಿಸ್ಥಿತಿ, ಎದೆ ಗಟ್ಟಿ ಮಾಡ್ಕೊಳ್ಳೋದು, ಗುಂಡಿಗೆ ಗಟ್ಟಿಗೆ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿಯಲ್ಲಿ ಇರಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಪ್ರಧಾನವಾಗಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಿಂದ ಇಲ್ಲೊಂದು ಸ್ವಲ್ಪ ರಿಲೀಫ್ ಸಿಕ್ಕಿರುತ್ತೆ ನಿಮಗೆ. ಗುರು ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ಉಚ್ಚಸ್ಥಾನ. ಹೀಗಾಗಿ ನೀವೇನು ಸಂಕಟ ಪಟ್ಟಿದ್ರೂ ಅಷ್ಟು ಕಾಲ ಅದೆಲ್ಲವೂ ಮಾಯ ಆಗಿಬಿಡುತ್ತೆ ಅಕ್ಟೋಬರ್ ನಂತರದಲ್ಲಿ. ಅಕ್ಟೋಬರಿಂದ ನಿಮಗೆ ದೈವಾನುಕೂಲ, ಒಳ್ಳೆಯ ಮಾರ್ಗದರ್ಶನ, ಉತ್ತಮರ ಸಲಹೆಗಳು ಇವುಗಳೆಲ್ಲ, ಮುಖ್ಯವಾಗಿ ದೈವಾನುಗ್ರಹ ಉಂಟಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಸಂಚಾರವಾದಾಗ ಅದೃಷ್ಟ ಅಂತೀವಲ್ಲ, ನೀವು ಎಷ್ಟು ಶ್ರಮ ಪಟ್ಟರೆ ಅದಾಗಲ್ಲ, ದೈವ ಸಹಾಯ ಮಾಡಿದ್ರೆ ಬಹಳ ಬೇಗ ಆಗಿಬಿಡುತ್ತಲ್ಲ, ಆ ರೀತಿಯಲ್ಲಿ ತುಂಬ ಸಹಕಾರಗಳನ್ನು, ಶುಭ ಫಲಗಳನ್ನು ಕಾಣ್ತೀರಾ. ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ, ಎಲ್ಲ ಬಗೆಯ ಒಂದು ಸಂತೋಷ ಕಾಣಲಿಕ್ಕೆ ಹೋಗ್ತೀರಾ. ಡಿಸೆಂಬರ್ ನಂತರ ಜನವರಿಯಿಂದ ಮತ್ತೆ ಸ್ವಲ್ಪ ಕ್ಷೀಣವಾಗ್ತಾ ಹೋಗುತ್ತೆ. ಅಂತೂ ಈ ವರ್ಷ ಸ್ವಲ್ಪ ಎದೆಯನ್ನು ಗಟ್ಟಿ ಮಾಡಿಕೊಳ್ಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ನೀವು ನವಗ್ರಹ ಸ್ತುತಿಯನ್ನು ಪ್ರತಿ ದಿವಸ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಪ್ರತಿ ದಿವಸ ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ಳಿ, ನವಗ್ರಹ ಕವಚವನ್ನು ಹೇಳ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಮುಖ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿ, ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಅದರಿಂದ ನೀವು ಸ್ವಲ್ಪ ಭಗವಂತನ ಅನುಗ್ರಹ ಆದರೆ ನಮಗೆ
ಕಷ್ಟವನ್ನು ದಾಟಲಿಕ್ಕೆ ಸುಲಭವಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈ ವರ್ಷ ಹೇಗಿದೆ ಗುರುಜಿ? ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಧನು ರಾಶಿಯವರ ಫಲವನ್ನು ನೋಡುವಾಗ ಸುಖಾಧಿಪತಿ ಸಪ್ತಮಕ್ಕೆ ಬರ್ತಾ ಇದ್ದಾನೆ, ಕೇಂದ್ರಕ್ಕೆ. ಅಂದರೆ ವಿವಾಹಾದಿ ಭಾಗ್ಯಗಳನ್ನು ಕಾಣುವವರಿಗೆ, ನೋಡುವವರಿಗೆ, ಅರ್ಥಾತ್ ಮಾಡಿಕೊಳ್ಳುವವರಿಗೆಲ್ಲ ಅನುಕೂಲ ಇರತಕ್ಕಂಥದ್ದು. ಮೇ 14ನೇ ತಾರೀಕಿನ ನಂತರ ಕೇಂದ್ರಕ್ಕೆ ಗುರು ಬರುವುದರಿಂದ ಸಾಕಷ್ಟು ಪ್ರಯೋಜನ, ಅನುಕೂಲ. ಎಲ್ಲಿಯವರೆಗೆ? ಅಕ್ಟೋಬರ್ 17ನೇ ತಾರೀಕಿನವರೆಗೆ. ತದನಂತರದಲ್ಲಿ ಅಷ್ಟಮಕ್ಕೆ ಗುರು ಹೋಗ್ಬಿಡ್ತಾನೆ, ಅಷ್ಟಮದಲ್ಲಿ ದುಃಖವನ್ನೇ ಕೊಡ್ತಾನೆ. ಆದ್ದರಿಂದ ಅಕ್ಟೋಬರ್ 17ನೇ ತಾರೀಕಿನವರೆಗೆ ಧನುರಾಶಿಯವರಿಗೆ ಶುಭದ ಕಾಲ ಅಂತ ಹೇಳಬಹುದು. ಮೇ 14ನೇ ತಾರೀಕಿನ ನಂತರದಲ್ಲಿ, ಯಾಕೆಂದರೆ ಈಗ ಶತ್ರುವಿನ ಮನೆಯಲ್ಲಿದ್ದಾನೆ, ಶತ್ರುಗಳ ಕಾಟವನ್ನು ಅನುಭವಿಸ್ತಾ ಇದ್ದೀರಿ, ಶತ್ರುಗಳಿಂದ ಸಾಕಷ್ಟು ಪರಾಭವವನ್ನು ಹೊಂದುತ್ತಾ ಇದ್ದೀರಿ. ನೋಡಿ, ಶನಿ ಧನಾಧಿಪತಿ, ನಿಮಗೆ ವಿಕ್ರಮಾಧಿಪತಿ, ಅವನು ಚತುರ್ಥಕ್ಕೆ ಬಂದುಬಿಟ್ಟಿದ್ದಾನೆ ಈಗಾಗಲೇ, 4ನೇ ಮನೆಗೆ. 4ನೇ ಮನೆಯಲ್ಲಿ ಶನಿ ಮಹಾತ್ಮ ಬಂದಾದ ತಕ್ಷಣದಲ್ಲಿ ಆರೋಗ್ಯದ ಕೊರತೆ ಉಂಟಾಗ್ತದೆ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ. ಜೊತೆಯಲ್ಲಿ ಶನಿ ನಿಂತಿರುವಂತಹ ಸ್ಥಳ ಯಾವುದು ಅಂದರೆ ಮೀನರಾಶಿ, ಅರ್ಥಾತ್ ಕಾಲಿನ ಪಾದದ ಭಾಗವಾಗಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಏನಾದರೂ ತೊಂದರೆ ಮಾಡಿಕೊಳ್ಳುವಂತಹ ಸಾಧ್ಯತೆ. ಆದ್ದರಿಂದ ಸ್ವಲ್ಪ ಈ ಶುಗರು, BP ಇತ್ಯಾದಿಗಳೆಲ್ಲ ಇದ್ದವರು ಸ್ವಲ್ಪ ಕಾಳಜಿ ಇಡಿ. ಪ್ರತಿ ಹೆಜ್ಜೆಯನ್ನು ಇಡುವಾಗಲೂ ಸಹಿತವಾಗಿ ದೃಷ್ಟಿಪೂತಂ ನಿಷೇತ್ಪಾದಂ, ದೃಷ್ಟಿ ಇಟ್ಟು ನೋಡ್ಕೊಂಡು ಹೆಜ್ಜೆ ಇಡಿ. ಏನಾದರೂ ನಿಮಗೆ ಕಲ್ಲು ಚುಚ್ಕೊಳ್ಬೋದು, ಅಥವಾ ಕಬ್ಬಿಣದ ವಸ್ತುಗಳು ಚುಚ್ಕೊಳ್ಬೋದು, ತುಕ್ಕು ಹಿಡಿದಂತಹ ವಸ್ತುಗಳಿಂದ ತೊಂದರೆ ಆಗ್ಬೋದು. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ಹೆಜ್ಜೆ ಇಡಬೇಕಂತಹ ಸಂದರ್ಭ ಇದೆ. ನೋಡಿ, ವಿಕ್ರಮ ಸ್ಥಾನಕ್ಕೆ 3ನೇ ಮನೆಗೆ ರಾಹು ಬರ್ತಾ ಇದ್ದಾನೆ. 3ನೇ ಮನೆಗೆ ರಾಹು ಬಂದ ಅಂದ ತಕ್ಷಣದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗ್ತದೆ, ಅಣ್ಣ ತಮ್ಮಂದರು ಜಗಳಕ್ಕೆ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳು ಕೆಟ್ಟು ಹೋಗ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಸಹಿತವಾಗಿ ಹಿರಿಯರ ಆಕ್ಷೇಪ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಅಥವಾ ನಿಮ್ಮ ಏನಾದರೂ ಪಾಲುಗೀಲಾಗುವಂತಹ ಸಂದರ್ಭ. ಯಾಕೆಂದರೆ ಈಗ ದಾಯವಾದಿಗಳಿಂದ ತೊಂದರೆ ಇತ್ಯಾದಿಗಳೆಲ್ಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 3ರ ರಾಹು, 4ರ ಶನಿ ಇವೆರಡೂ ಸಹಿತವಾಗಿ ತೊಂದರೆ ಕೊಡ್ತದೆ. ಆದರೆ 7ರ ಗುರು ಮಾತ್ರ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಕೊಡುವಂತಹ ಸಾಧ್ಯತೆ ಮೇ 14ರಿಂದ ಅಕ್ಟೋಬರ್ 17ನೇ ತಾರೀಕಿನವರೆಗೆ. ತದನಂತರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಈ ವರ್ಷದಲ್ಲಿ ನೀವು ಮಾಡೋದು ಬೇಡ, ಡಿಸೆಂಬರ್ದವರೆಗೂ ಸಹಿತವಾಗಿ. ಒಟ್ಟಾರೆ ಈ ವರ್ಷದಲ್ಲಿ ಅರ್ಧ ಶುಭ ಅರ್ಧ ಅಶುಭ ಇರತಕ್ಕಂಥದ್ದು, ಪ್ರತಿಕೂಲವೂ ಇದೆ, ಅನುಕೂಲವೂ ಇರತಕ್ಕಂಥದ್ದು. ಈ ಅನುಕೂಲ ಇದ್ದಾಗ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಳಿ. ಅನುಕೂಲ ಇಲ್ಲದಿದ್ದಾಗ, ಪ್ರತಿಕೂಲ ಇರುವಂತಹ ಸಂದರ್ಭದಲ್ಲಿ ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗುವನ್ನೇ, ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿ. ಜೊತೆಯಲ್ಲಿ ಗುರು ಆರಾಧನೆ, ನಿಮ್ಮ ಮಠಾಧೀಶ್ವರರು ಇರ್ತಾರೆ ಗುರುಗಳು, ಆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅವನು ಪಾದುಕಾ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಈ ವರ್ಷ ಹೇಗಿದೆ ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ರು. ಈಗ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ಹೊಸ ವರ್ಷ ಒಳಿತನ್ನ ತರ್ತಾ ಇದೆಯಾ ಅಥವಾ ಸಂಕಟಗಳ ಮೂಟೆ ಹೊತ್ತು ತರ್ತಾ ಇದೆಯಾ? ಈ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಮಕರ ರಾಶಿಯವರಿಗೆ ಶುಭಾಶುಭ ಮಿಶ್ರವಾಗಿದೆ, ಬೇವು ಬೆಲ್ಲದ ಹಾಗೆಯೇ ಇದೆ. ಹೇಗೆ ಅಂತಂದರೆ ನೋಡಿ, ನಿಮ್ಮ ರಾಶಿಗೆ 7.5 ಬಿಟ್ಟು ಹೋಗಿದೆ. ಶನೈಶ್ಚರ ತೃತೀಯಕ್ಕೆ ಬಂದಾಗ ಸ್ವಲ್ಪ ಧೈರ್ಯ, ಸಾಹಸ ಇಂಥ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸ್ತಾನೆ ಮತ್ತು ಅದರಲ್ಲಿ ಜಯಶೀಲರನ್ನಾಗಿಯೂ ಮಾಡ್ತಾನೆ. ಹುಂಬತನ ಅಂತಕ್ಕಂಥದ್ದು ಬರ್ತದೆ, ಹೋರಾಟದ ಸ್ವಭಾವ ಬರ್ತದೆ. ಇದೆಲ್ಲ ಸ್ವಲ್ಪ ಧೃತಿಶಕ್ತಿ ಅಂತೀವಲ್ಲ, ಅದನ್ನೆಲ್ಲ ಹೆಚ್ಚಿಸ್ತಾನೆ ತೃತೀಯದ ಶನೈಶ್ಚರ. ಅದರಲ್ಲಿ ಏನೂ ಸಂಶಯ ಇಲ್ಲ, ಚೆನ್ನಾಗಿದೆ. ಆ ಮಟ್ಟಿಗೆ ನಿಮಗೊಂದು ಧೈರ್ಯ, ಸಾಹಸ ಅವೆಲ್ಲವೂ ಬರುತ್ತೆ. ಈಗ ತತ್ಕಾಲದಲ್ಲಿ ಗುರುವಿನ ಬಲವು ಚೆನ್ನಾಗಿದೆ. ಹೀಗಾಗಿ ಮೇವರೆಗೆ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳು, ಶುಭ ಕಾರ್ಯಗಳು, ಒಳ್ಳೆ ರಿಸರ್ಚ್ ಅಂತೀವಲ್ಲ ಹಾಗೆ ಸಂಶೋಧನಾ ಕ್ಷೇತ್ರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಮೇ 14ರ ನಂತರದಲ್ಲಿ ಗುರು ಷಷ್ಠಕ್ಕೆ ಹೋಗ್ತಾನೆ. ಹೀಗಾಗಿ 6ನೇ ಮನೆಯ ಗುರು ಅಪವ್ಯಯವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಉದರ ಬಾಧೆಯನ್ನು, ಕಿಬ್ಬೊಟ್ಟೆ ಭಾಗ ಅಂತೀವಲ್ಲ ಆ ಭಾಗದಲ್ಲಿ ತೊಂದರೆ, ಬೆನ್ನಿನ ಬುಡ, ಬೆನ್ನು ಇವುಗಳ ಬಾಧೆಗಳುಂಟಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣುವ ಒಂದು ಲಕ್ಷಣ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ದೃಷ್ಟಿಯಿಂದ. ಅಷ್ಟೇ ಅಲ್ಲ, ರಾಹು ದ್ವಿತೀಯಕ್ಕೆ ಬಂದಾಗ ಹೊರಟು ಮಾತು ಬರುತ್ತೆ, ಮಾತಿನಲ್ಲಿ ಕಹಿ ಉಂಟಾಗುತ್ತೆ, ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ದ್ವಿತೀಯದ ರಾಹು ಧನ ನಷ್ಟವನ್ನು ಉಂಟು ಮಾಡ್ತಾನೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಣ, ವಿದ್ಯೆ, ಮಾತು, ಕುಟುಂಬ ಈ ವಿಚಾರಗಳಲ್ಲಿ ತುಂಬ ಜಾಗ್ರತೆ ವಹಿಸಬೇಕು. ಮತ್ತು ಕೇತು, ಅಷ್ಟಮದ ಕೇತು ಚ್ಯುತಿಯನ್ನು ಉಂಟು ಮಾಡ್ತಾನೆ, ದುಃಖ, ವ್ಯಥೆ, ಸೋಲನ್ನು ಉಂಟು ಮಾಡ್ತಾನೆ. ಬಹಳ ಮುಖ್ಯವಾಗಿ ಸೋಲು, ವಾದ, ಚರ್ಚೆ, ಗುಂಪು ಘರ್ಷಣೆ ಇವುಗಳಲ್ಲೆಲ್ಲ ಬೇಡದ ಚಟುವಟಿಕೆಗಳಲ್ಲಿ ತೊಡಗಿಸಿಬಿಡ್ತಾನೆ.
ಆರೋಗ್ಯದಲ್ಲೂ ಬಾಧೆ ಉಂಟು ಮಾಡ್ತಾನೆ. ಹೀಗಾಗಿ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಬಹುದು. ಬಹಳ ಹುಷಾರು, ಎಚ್ಚರಿಕೆಯನ್ನು ತಗೋಬೇಕು ಮಕರ ರಾಶಿಯವರು. ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ, ಕರ್ಕಾಟಕ ರಾಶಿಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಆ 3 ತಿಂಗಳು ನಿಮಗೆ ತುಂಬ ಉತ್ಕೃಷ್ಟವಾದ ಫಲ ಬಂದ್ಬಿಡುತ್ತೆ. ಅಲ್ಲಿ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ತಕ್ಕಂಥದ್ದು, ವಿವಾಹ ಏರ್ಪಾಡು ಎಷ್ಟು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ದರೆ ಆಗ ಒಂದು ಗುರು ಕೃಪೆಯಿಂದಾಗಿ ಒಂದು ಏರ್ಪಾಡಾಗ್ಬಿಡುತ್ತೆ ಮನೆಯಲ್ಲಿ ಒಂದು ಮಂಗಳ ಕಾರ್ಯ. ವ್ಯಾಪಾರಿಗಳಿಗೆ ಜಲೋತ್ಪನ್ನ, ಅದು ಕರ್ಕಾಟಕ ಜಲರಾಶಿ, ಹೀಗಾಗಿ ಜಲ ಸಂಬಂಧಿ ವ್ಯಾಪಾರ ವಹಿವಾಟುಗಳೇನಿದ್ದಾವೆ ಅಲ್ಲೆಲ್ಲ ತುಂಬ ಉತ್ಕೃಷ್ಟವಾದ ಲಾಭಗಳಿಗೆ ಅವಕಾಶಗಳಿದ್ದಾವೆ. ಬಾಂಧವ್ಯ ವೃದ್ಧಿಯಾಗುತ್ತೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಆ ಮತ್ತೆ ಜನವರಿ ನಂತರದಲ್ಲಿ ಮತ್ತೆ ಯಥಾ ಪ್ರಕಾರ ಸ್ವಲ್ಪ ಕ್ಷೀಣತೆ, ಆರೋಗ್ಯ ಕ್ಷೀಣತೆ, ಹೆಚ್ಚಿನ ಖರ್ಚು, ಶತ್ರು, ಸಾಲ, ಭಯ ಇವುಗಳ ನಡುವೆ ಸುಳಿಗೆ ಸಿಕ್ಕಾಕೊಂಡು ಚಕ್ರದಲ್ಲಿ ಸಿಲುಕಿ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದಷ್ಟು ಎಚ್ಚರಿಕೆ ಬೇಕು. ಸ್ವಲ್ಪ ಕಾಲವೇ ನಿಮಗೆ ಶುಭ ಇದೆ, ಮೈ ಮರಿಬಾರ್ದು ಆ ಸಂದರ್ಭದಲ್ಲಿ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಮುಖ್ಯವಾಗಿ ಇಲ್ಲಿ ದ್ವಿತೀಯದ ರಾಹು, ಅಷ್ಟಮದ ಕೇತು, ಹೀಗಾಗಿ ಯಾವುದಾದ್ರೂ ನಾಗಕ್ಷೇತ್ರಕ್ಕೆ ಹೋಗಿ ನಾಗಕ್ಷೇತ್ರ ದರ್ಶನ ಮಾಡುವುದರಿಂದ, ಹತ್ತಿರದಲ್ಲಿ ನಾಗ ಸನ್ನಿಧಾನ ಇದ್ದರೆ ಎಳನೀರಿನ ಸಿಯಾಳ ಅಭಿಷೇಕ ಅಂತ ಕರೀತಾರೆ, ತುಂಬ ವಿಶೇಷ ಫಲ ತಂದು ಕೊಡುತ್ತೆ. ಹರಿದ್ರ ಅಂದರೆ ಅರಿಶಿನವನ್ನು ಅಲ್ಲಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಇವುಗಳನ್ನು ಮಾಡೋದ್ರಿಂದಾಗಿ ತೊಡಕು ನಿವಾರಣೆಯಾಗುತ್ತೆ. ಗಣಪತಿ ಕ್ಷೇತ್ರಕ್ಕೆ ಹುರುಳಿ ದಾನವನ್ನು ಮಾಡಿ, ಗಣಪತಿ ಕ್ಷೇತ್ರ ದರ್ಶನ ಮಾಡಿ, ಮೋದಕ ನೈವೇದ್ಯ ಮಾಡಿಸಿ, ಇದೆಲ್ಲ ತುಂಬ ವಿಶೇಷ ಫಲ ತಂದು ಕೊಡುತ್ತೆ. ಈಗ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಹೊಸ ವರ್ಷ ಹೇಗಿದೆ, ಇದ್ರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ. ಗುರುಜಿ, ಕುಂಭರಾಶಿಯವರು ಕಾತ್ರದಿಂದ ಕಾಯ್ತಿದ್ದಾರೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನೋಡಿ, ಈಗಾಗಲೇ ಸಾಕಷ್ಟು ದಣಿದಿದ್ದೀರಿ. 7.5 ಭಯದಿಂದ ಸಾಕಷ್ಟು ತೊಂದರೆ ಆಗಿದೆ. ಹಾಗಂತ ನಿಮ್ಮ ರಾಶಿಯಿಂದ ಶನಿ ಮಹಾತ್ಮ ಬಿಡ್ತಾ ಇದ್ದಾನೆ. ಶನಿ ಮಹಾತ್ಮ ಈಗಾಗಲೇ ನಿಮ್ಮ ರಾಶಿಯನ್ನು ಬಿಟ್ಟಿದ್ದಾನೆ. ಧನಸ್ಥಾನಕ್ಕೆ ಶನಿ ಪ್ರವೇಶ ಮಾಡಿದ್ದಾನೆ, ಕುಟುಂಬ ಸ್ಥಾನಕ್ಕೆ. ಅಂದಾಗ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಗಾದೆಗಳು ಉಂಟಾಗುವಂತಹ ಸಾಧ್ಯತೆ ಧನಸ್ಥಾನದಲ್ಲಿದ್ದಾಗ. ಇನ್ನು ಕೊಡುಕೊಳ್ಳುವ ವ್ಯವಹಾರದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಟುಂಬದಲ್ಲಿ ಕೌಟುಂಬಿಕವಾಗಿ ಹಲವು ರೀತಿಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ವಾಕ್ಸ್ಥಾನದಲ್ಲಿದ್ದರಿಂದ ಕೆಟ್ಟ ಮಾತನ್ನು ಕೇಳಬೇಕಾಗ್ತದೆ. ಕೆಟ್ಟವರಿಂದ ತೊಂದರೆ ಏನಾದರೂ ಉಂಟಾಗುವಂತಹ ಸಾಧ್ಯತೆ ಅಥವಾ ಕೆಟ್ಟವರಿಂದ ಕೆಟ್ಟ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಈ ಸಂದರ್ಭದಲ್ಲಿ ಬರ್ತದೆ. ಜೊತೆಯಲ್ಲಿ ನಿಮ್ಮ ರಾಶಿಗೆ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ ಮೇ 18ನೇ ತಾರೀಕಿನಂದು. ಅಂದಾಗ ರಾಹು ನಿಮ್ಮ ರಾಶಿಗೆ ಬಂದ ಅಂದ ತಕ್ಷಣದಲ್ಲಿ ನರ ದೌರ್ಬಲ್ಯ, ಸುಸ್ತು, ಲೋ ಬಿ ಪಿ ಆಯಿತು ಅಂತ ಹೇಳೋದು, ಅಥವಾ ದೇಹ ಇದ್ದಕ್ಕಿದ್ದಾಗೆ ಕುಸಿದು ಹೋಗೋದು, ಅಥವಾ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸೋದು, ಅಥವಾ ತಲೆಯ ಭಾಗದಲ್ಲಿ ಏನೋ ಒಂದು ರೀತಿಯಂತಹ ವಿಕಾರಗಳು ಕಾಣಿಸುವಂತಹ ಸಾಧ್ಯತೆ, ಅಥವಾ ಸಪ್ತ ಚಕ್ರಗಳಲ್ಲಿ ಏನಾದರೂ ತೊಂದರೆಗಳು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆಂದರೆ ಜನ್ಮರಾಶಿಗೆ ರಾಹು ಬಂದಿರ್ತಾನೆ. ಪಂಚಮದಲ್ಲಿ ಗುರು ಇರುವುದರಿಂದ ಸಾಕಷ್ಟು ಅನುಕೂಲ ಉಂಟಾಗ್ತದೆ ಮೇ 14ರ ನಂತರದಲ್ಲಿ. ನೋಡಿ, ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಇದ್ದವರು ಮೇ 14ನೇ ತಾರೀಕಿನ ನಂತರದಲ್ಲಿ ಮಂಗಲ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಅದು ಎಲ್ಲಿಯವರೆಗೆ? ಅಕ್ಟೋಬರ್ 17ನೇ ತಾರೀಕಿನವರೆಗೆ ಮಾತ್ರ. ತದನಂತರದಲ್ಲಿ ಗುರು ನಿಮ್ಮ ರಾಶಿಯಿಂದ 6ನೇ ಮನೆಗೆ ಹೋಗ್ತಾನೆ, ಶತ್ರುಸ್ಥಾನಕ್ಕೆ. ಆದ್ದರಿಂದ ವರ್ಷ ಪೂರ್ತಿ ನಿಮಗೆ ತೊಂದರೆ ಉಂಟಾಗ್ತದೆ. ಅಕ್ಟೋಬರ್ ನಂತರದಲ್ಲಿ ಏನೇ ಇದ್ರೂ ಸಹಿತವಾಗಿ ನೀವು ಅಕ್ಟೋಬರ್ 17ನೇ ತಾರೀಕಿನ ಒಳಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ. ಏನಾದರೂ ಮನೆ ಕಟ್ಟಬೇಕು, ಅಥವಾ ಮನೆ ರಿಪೇರಿ ಮಾಡಬೇಕು, ಅಥವಾ ಹಳೆ ಮನೆಯನ್ನು ತೆಗೆದು ಹೊಸದಾಗಿ ಮಾಡಬೇಕು, ಈ ರೀತಿಯಂತಹ ಯೋಚನೆ ಇದೆ ಅಂದರೆ ಈಗಲೇ ನೀವು ಪ್ರವೃತ್ತ ಆಗಬೇಕು. ಯಾಕೆಂದರೆ ಗುರು ಈಗಾಗಲೇ ಧನಲಾಭಾಧಿಪತಿ, ಅವನು 4ನೇ ಮನೆಯಲ್ಲಿದ್ದಾನೆ. ಆದ್ದರಿಂದ ಈಗಲೇ ನೀವು ಪ್ರವೃತ್ತರಾದಲ್ಲಿ ಸಾಕಷ್ಟು ಅನುಕೂಲ. ಗುರು ಪಂಚಮದಲ್ಲಿದ್ದಾಗ ಸಾಕಷ್ಟು ಪ್ರಯೋಜನವನ್ನು ಮಾಡ್ತಾನೆ. ನಿಮಗೆ 2026ನೇ ಇಸ್ವಿ ನಿಮ್ಮನೆ ಗೃಹ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಒಟ್ಟಾರೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಮಹಾತ್ಮ ಹೋದ ನಂತರದಲ್ಲಿ 7.5 ಮುಗಿಲಿಲ್ಲ, ಇನ್ನೂ 2.5 ವರ್ಷಗಳ ಕಾಲ ನಿಮಗೆ ಕಾಡ್ತಾ ಇರ್ತಾನೆ. ಆದ್ದರಿಂದ ಸ್ವಲ್ಪ ಜಾಗ್ರತೆ ಹೌದು, ಜೋಪಾನವೂ ಹೌದು. ಕೆಲವರಿಗೆ ಚೋರ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೆಯಲ್ಲಿ ಕಳ್ಳತನ ಆಗ್ತದೆ, ಇಟ್ಟ ವಸ್ತುಗಳೇ ಇರೋದಿಲ್ಲ, ಹಲವು ರೀತಿಯಂತಹ ಸಮಸ್ಯೆಗಳು, ಮನೆಯವರೇ ಕಳ್ಳರೇನು ಹೇಳುವಂತಹ ಭಾವನೆ ಉಂಟಾಗುವಂಥದ್ದು. ಹೀಗಾಗಿ ಇದ್ದವರು ಇಬ್ಬರು ಕದ್ದವರು ಯಾರು ಹೇಳುವಂತಹ ಭಾವನೆ ಬರ್ತದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು. ಪರಿಹಾರಕ್ಕೆ ಏನು ಮಾಡಬೇಕು? ಹನುಮಾನ್ ಚಾಲಿಸ ಓದಬೇಕು. ಜೊತೆಯಲ್ಲಿ ಆಂಜನೇಯನ ದರ್ಶನವನ್ನು ನೀವು ಮಾಡ್ತಾ ಇರಬೇಕು. ಆಂಜನೇಯನಿಗೆ ಉದ್ದಿನ ವಡೆ ಹಾರ ಹಾಕೋದು, ಅಥವಾ ವೀಳ್ಯದೆಲೆ ಹಾರ ಹಾಕಿ, ಅಥವಾ ಸಿಂಧೂರದಿಂದ ಆಂಜನೇಯನ ಅಲಂಕಾರವನ್ನು ಮಾಡಿ, ಆಗ ಆಂಜನೇಯನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ.
ಕುಂಭರಾಶಿ ಬಗ್ಗೆ ತಿಳಿಸ್ಕೊಟ್ರು. 12 ರಾಶಿಗಳಲ್ಲಿ ಕೊನೆ ರಾಶಿಯಲ್ಲಿ ಈಗಿದ್ದೀವಿ ಮೀನರಾಶಿ. ಮೀನರಾಶಿ ಈ ಹೊಸ ವರ್ಷ ಹೇಗಿದೆ ಮೀನರಾಶಿಯವರಿಗೆ, ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಶಾಸ್ತ್ರಿಗಳೇ, ಮೀನರಾಶಿ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಹೋಗೋಣ. ಜನ್ಮಕ್ಕೆ ಬಂದಿದ್ದಾನೆ ಶನೈಶ್ಚರ, ಫಲ ನೋಡೋಣ. ಮೀನರಾಶಿಯವರಿಗೆ ಶನೈಶ್ಚರನ ಪ್ರವೇಶ ಆಗಿದೆ. ಈ ವಿಶ್ವಾವಸ ಸಂವತ್ಸರ ನಿಮಗೆ ಶುಭಾಶುಭ ಮಿಶ್ರ ಫಲವನ್ನು ಕೊಡುತ್ತೆ. ಶನೈಶ್ಚರ, ಜನ್ಮಕ್ಕೆ ಬಂದ ಶನೈಶ್ಚರ ಗುರುವಿನ ಮನೆಯಲ್ಲಿ ಶನಿಗೆ ಒಳ್ಳೆಯ ಫಲವನ್ನು ಹೇಳಿದೆ. ಜನ್ಮ ಶನಿ ತಲೆಯನ್ನು ಕೆಡಿಸಲೂ ಹೌದು, ಅವನು ದ್ವಿಸ್ವಭಾವ ರಾಶಿ, ಹೀಗಾಗಿ ದ್ವಂದ್ವತೆಯನ್ನು ಉಂಟು ಮಾಡ್ತಾನೆ. ಎರಡೂ ರೀತಿಯ ಫಲಗಳಿದ್ದಾವೆ. ಆದರೆ ಶನೈಶ್ಚರ ತಾಮಸ ಗ್ರಹ, ಹೀಗಾಗಿ ತಪ್ಪು ಅಭಿಪ್ರಾಯಗಳನ್ನೇ ಮನಸ್ಸಿಗೆ ತುಂಬಿಬಿಡ್ತಾನೆ, ಚಿಂತೆಗೆ ದಾರಿಯನ್ನು ಮಾಡಿಕೊಡ್ತಾನೆ. ಹೀಗಾಗಿ ಆದಷ್ಟು ಹಿರಿಯರ ಸಲಹೆಯನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ನಿರ್ಣಯಗಳಲ್ಲಿ ಹಿರಿಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು. ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಶಿರೋಬಾಧೆ, ಊರ್ಧ್ವಾಂಗ ರೋಗ ಅಂತ ಕರೀತಾರೆ. ಹೀಗಾಗಿ ಊರ್ಧ್ವ ರೋಗಗಳು, ಕಣ್ಣಿನ ಬಾಧೆ ಮತ್ತು ಕಾಲಿನ ಬಾಧೆಗಳು ಇವುಗಳು ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಗುರು ಈಗ ತೃತೀಯದಲ್ಲಿದ್ದಾನೆ, ಚತುರ್ಥಕ್ಕೆ ಹೋಗ್ತಾನೆ ಮೇ ನಂತರದಲ್ಲಿ. ಹೀಗಾಗಿ ಮೇ ಇಂದ ನಿಮಗೆ ಗೃಹ ಸೌಖ್ಯ, ಕರ್ಮಾಧಿಪತಿಯೂ ಹೌದು. ಹೀಗಾಗಿ ಕೆಲಸಗಳಲ್ಲಿ ನಿಮಗೆ ಸಹಕಾರಗಳು, ಸಹೋದ್ಯೋಗಿಗಳ ಸಹಕಾರ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು, ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಈ ಥರದಕ್ಕೆಲ್ಲ ಅವಕಾಶಗಳಿವೆ. ಶುಭ ಪ್ರಯಾಣದಲ್ಲಿ ಯಾವುದೇ ಆಯಾಸವಿಲ್ಲದೆ ಸುಲಭವಾಗಿ ಏರ್ಪಾಡಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣಗಳಿದ್ದರೆ ಅದಕ್ಕೆ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಅವಕಾಶ ಮಾಡಿಕೊಡ್ತಾನೆ. ರಾಹು ವೇಗ ಬಂದಾಗ ಅಪವ್ಯಯ ಉಂಟಾಗುತ್ತೆ, ಕಾಲಿಗೆ ಬಾಧೆ, ಈ ಗ್ಯಾಂಗ್ರೀನ್ ಇತ್ಯಾದಿ. ರಾಹು ಹೀಗೆ ವಿಷ, ಹಾಗಾಗಿ ದೇಹವನ್ನು ತುಂಬ ತುಂಡರಿಸುವ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾನೆ. ಅದು ಕಾಲಿನ ಭಾಗ. ಹುಷಾರು, ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ. ಮತ್ತು ಕೇತು ಷಷ್ಠಕ್ಕೆ ಹೋದಾಗ ನಿಮಗೆ ಆರೋಗ್ಯ ಕ್ಷೀಣವೇ ಉಂಟಾಗುತ್ತೆ. ಸಾಲಬಾಧೆ, ಶತ್ರುಗಳ ಭಯ, ಒಂಥರ ವೈಷಮ್ಯದ ವಾತಾವರಣ ಇವುಗಳನ್ನು ಸೂಚಿಸುತ್ತೆ. ಹೀಗಾಗಿ ತುಂಬ ಎಚ್ಚರ ವಹಿಸಬೇಕು ಮೀನರಾಶಿಯವರು. ಇನ್ನು ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಏನಿದೆ, ಪಂಚಮ ಗುರು, ಅದು ನೋಡಿ ತುಂಬ ಶುಭ ಫಲವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಚಿಗುರ್ತಕ್ಕಂಥದ್ದು, ಅಂದರೆ ವಿವಾಹಾದಿ ಮಂಗಳ ಕಾರ್ಯಗಳು ಅಂತ ಏನಂತೀವಿ, ಅದಕ್ಕೊಂದು ದಾರಿ, ಆಸ್ಪದ ಅವಕಾಶ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಆಲೋಚನೆಗೆ, ನಿಮ್ಮ ನಿರ್ಣಯಗಳಿಗೆ ಎಲ್ಲರೂ ಒಪ್ತಕ್ಕಂಥ ಒಂದು ಸಾಧ್ಯತೆ ಅದನ್ನು ಸೂಚಿಸುತ್ತೆ. ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಯಾವುದೇ ಕಿತ್ತಾಟಗಳು, ಅಂದರೆ ಮಸಲತ್ತುಗಳಿಲ್ಲದೆ ಯಾವ ಪೂರ್ವ ಶಿಕ್ಷಣ ಅಂತೀವೋ ಆ ರೀತಿಯ ಒಂದು ವಾತಾವರಣ ಕಾಣಲಿಕ್ಕೆ ಅವಕಾಶ ಇರ್ತದೆ. ಮುಖ್ಯವಾಗಿ ಸಂತಾನ ಸೂಚನಾ ಸ್ಥಾನ ಅದು. ಹೀಗಾಗಿ ಅಂಥದ್ದೊಂದು ಸೂಚನೆಗೆ ಅವಕಾಶ ಗುರು ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದು, ಪ್ರತಿಷ್ಠೆಗಳು ಹೆಚ್ಚತಕ್ಕಂಥದ್ದು, ಗೌರವ, ಡಾಕ್ಟರೇಟ್ ಇತ್ಯಾದಿ ಇಂಥ ಪ್ರತಿಷ್ಠಾ ಯಾವುದನ್ನು ಪದವಿ ಅಂತೀವೋ ಅಂಥವುಗಳಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂತಹ ಸಾಧ್ಯತೆ. ಇವುಗಳನ್ನೆಲ್ಲ ಕಾಣ್ತೀರಾ ನೀವು ಆ 3 ತಿಂಗಳಲ್ಲಿ. ಅಂಥದ್ದೊಂದು ಅವಕಾಶಗಳು ಏರ್ಪಾಡಾಗುತ್ತೆ. ಯಾವುದೋ ಒಂದು ಸಭೆಗೆ ಹೋಗಿ ನೀವೇ ಭಾಷಣ ಮಾಡಿ ಬಂದು ಆ ಖುಷಿ ಸಂತೋಷ ಇದೆಯಲ್ಲ ಅದನ್ನು ಅನುಭವಿಸ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲ ಏರ್ಪಾಡು ಮಾಡಿಕೊಡ್ತಾನೆ. ಆಮೇಲೆ ಮತ್ತೆ ಜನವರಿಯಿಂದ ಮತ್ತೆ ಯಥಾ ಪ್ರಕಾರ ಚೆನ್ನಾಗಿದೆ. ವೃತ್ತಿ ಇತ್ಯಾದಿ ವಿಚಾರಗಳಲ್ಲಿ ಚೆನ್ನಾಗಿದ್ದುಬಿಟ್ರೆ ಹೆಚ್ಚಿನ ಶುಭ ಫಲ ಅದು. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ನೀವು. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸಗ್ರಹಪೂರ್ವಕ ಶನೈಶ್ಚರ ಶಾಂತಿ ಮಾಡಿಸಿ. ಮತ್ತು ರಾಹು ಬಾಧೆ ಏನು ಕಡಿಮೆ ಇಲ್ಲ, ಹೀಗಾಗಿ ನಾಗಶಾಂತಿಯನ್ನು ನೀವು ಮಾಡಬೇಕು. ನಾಗಕವಚ ಇತ್ಯಾದಿಗಳನ್ನು ಪಠನ ಮಾಡೋದು, ಶ್ರವಣ ಮಾಡೋದು, ಇದೆಲ್ಲ ತುಂಬ ಮುಖ್ಯ ಮೀನರಾಶಿಯವರಿಗೆ. ಎಲ್ಲ ರಾಶಿಗಳವರು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನದು ಅಂದರೆ ಸ್ವಾಂ ದಶಾಂ ಉಪಗತಾನ್ ಸ್ವಫಲಪ್ರದಾಸೀಹು ಅಂತಕ್ಕಂಥ ಒಂದು ಶಾಸ್ತ್ರದಲ್ಲಿ ಆಧಾರ ಇದೆ ವರಾಹ ಮಿಹಿರದ್ದು. ಆಯಾ ದಶಾಭುಕ್ತಿಗಳು ಬಂದಾಗ ಅವುಗಳ ಫಲ ನಮಗೆ ಹೆಚ್ಚಿನದಾಗಿ ಪ್ರಕಟವಾಗುತ್ತೆ, ಹೆಚ್ಚಿನದಾಗಿ ಅನುಭವಕ್ಕೆ ಬರುತ್ತೆ. ಹೀಗಾಗಿ ರಾಶಿ ಫಲ ಅಂತ ಹೀಗಿದೆಯಲ್ಲ, ನನ್ನ ರಾಶಿಗೆ ನೋವಿದೆ, ನನ್ನ ರಾಶಿಗೆ ವ್ಯಥೆ ಇದೆ, ದುಃಖ ಇದೆ, ನಷ್ಟ ಇದೆ, ಆರೋಗ್ಯ ಕ್ಷೀಣ ಆಗಿದೆ ಅಂತ ಸಂಕಟ ಪಡೋದು ಬೇಡ. ನಿಮ್ಮ ಜಾತಕಗಳಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅದು ಬಹಳ ಮುಖ್ಯ. ಅದನ್ನು ಗಮನಿಸ್ಕೊಂಡು ನೀವು ನಿಮ್ಮ ಜೀವನದ ಹಾದಿಯನ್ನು ಕ್ರಮಿಸಬೇಕು. ಈ ಒಂದು ರಾಶಿ ಫಲ ಇದನ್ನು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವ ಅವಶ್ಯಕತೆ ಇಲ್ಲ. ಹೇಳಿರ್ತಕ್ಕಂಥ ಆರಾಧನೆ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಬಲ ಬಂದ್ಬಿಡುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಧೃತಿಶಕ್ತಿ, ಧೈರ್ಯಶಕ್ತಿ, ಧೀಶಕ್ತಿ, ಬುದ್ಧಿಶಕ್ತಿ ಇವೆರಡು ಬೇಕು. ಅದನ್ನು ಭಗವಂತ ಕರುಣಿಸಲಿ. ಮೀನರಾಶಿಯೊಂದಿಗೆ 12 ರಾಶಿಗಳ ವರ್ಷ ಫಲ ಹೇಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರಿಗಳೇ, ಗುರುಗಳೇ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಿ, ನಮ್ಮ ವೀಕ್ಷಕರಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಯುಗಾದಿಯ ವರ್ಷ ಭವಿಷ್ಯವನ್ನು ಕೂಡ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
ಎಸ್ ವೀಕ್ಷಕರೇ, ಯುಗಾದಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ. ಅದರ ಮಧ್ಯೆ ಇಡೀ ವರ್ಷದ ಭವಿಷ್ಯ ಹೇಗಿದೆ, 12 ರಾಶಿಗಳ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಯುಗಾದಿ ಹೊಸ ವರ್ಷ ನಿಮ್ಮ ಬದುಕಿನಲ್ಲಿ ಹೊಸತನ ತುಂಬಿರ್ಲಿ, ನೀವು ಅಂದ್ಕೊಂಡಿದ್ದೆಲ್ಲ ಈಡೇರ್ಲಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.